ಹಾಯ್ ಹಲೋ ನಮಸ್ತೆ. ಸಾಧನಾ ಅಕಾಡೆಮಿ ಶಿಕಾರ್ಪುರಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸೋಮಪ್ಪ ದುಂಡಿಗೇರಿ. ಇವತ್ತು ನಾವು ಖಂಡಗಳ ಪರಿಚಯಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡ್ತಾ ಇರ್ತೇವೆ. 7 ಖಂಡಗಳ ತಂದಾಗ ಈಗಾಗಲೇ ನಿಮಗೆ ಗೊತ್ತಿದೆ. ಏಷ್ಯಾ ಖಂಡ ಅಂಥೇಳಿ, ಆಮೇಲೆ ಆಫ್ರಿಕಾ ಖಂಡ ಅಂಥೇಳಿ, ನಾರ್ತ್ ಅಮೇರಿಕಾ ಖಂಡ ಅಂಥೇಳಿ, ಸೌತ್ ಅಮೇರಿಕಾ ಖಂಡ, ಆಮೇಲೆ ಅಂಟಾರ್ಟಿಕ್ ಖಂಡ, ಆಮೇಲೆ ಯುರೋಪ್ ಖಂಡ, ಆಮೇಲೆ ಆಸ್ಟ್ರೇಲಿಯಾ ಖಂಡ. ಏಷ್ಯಾ ಖಂಡ ಎಂಬುದು ಜಗತ್ತಿನ ಅತ್ಯಂತ ದೊಡ್ಡದಾದ ಖಂಡವಾಗಿದ್ದು, ಎರಡನೇ ದೊಡ್ಡದಾದ ಖಂಡ ಆಫ್ರಿಕಾ ಖಂಡ. ಮೂರನೇದ್ದು ನಾರ್ತ್ ಅಮೇರಿಕಾ, ಒಂದನೇದ್ದು, ಎರಡನೇದ್ದು, ಮೂರನೇದ್ದು, ನಾಲ್ಕನೇದ್ದು ನಾರ್ತ್ ಅಮೇರಿಕಾ ಖಂಡ. ಐದನೇದ್ದು ಅಂಟಾರ್ಟಿಕಾ ಖಂಡ. ಆರನೇದ್ದು ಯುರೋಪ್ ಖಂಡ. ಅತ್ಯಂತ ಚಿಕ್ಕದಾದ ಖಂಡ ಯಾವುದಂದಾಗ ಆಸ್ಟ್ರೇಲಿಯಾ ಖಂಡ. ಹೀಗೆ 1, 2, 3, 4, 5, 6, 7 ಬಟ್ ಕ್ರೊನಾಲಜಿಕಲ್ ಆರ್ಡರ್ದಲ್ಲಿ ಕೇಳ್ತಾ ಬರ್ತಾ ಇರ್ತಾರೆ. ಅದಕ್ಕೆ ಇವುಗಳ ವಿಶೇಷತೆಯೂ ಸಹಿತ ಇಂಪಾರ್ಟೆಂಟು. ಅದಕ್ಕೆ ನಾವು ಒಂದೊಂದು ಖಂಡಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡ್ಕೋತ ಹೋಗೋಣಂತ. ಹಾಗಾಗಿ ಅದೇ ಜಗತ್ತಿನ ಅತ್ಯಂತ ದೊಡ್ಡದಾದ ಖಂಡ ಏಷ್ಯಾ ಖಂಡ. ಈ ಏಷ್ಯಾ ಖಂಡಕ್ಕೆ ಸಂಬಂಧಪಟ್ಟಂತೆ ಈ ತರಗತಿಯಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡುವಂಥ ಏನೇನು ಕೀ ಪಾಯಿಂಟ್ಗಳು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಿಲ್ಲಕ್ಕಾಗಿ ಇಲ್ಲಿ ವಿಸ್ತೀರ್ಣ ಮತ್ತು ಸನ್ನಿವೇಶಕ್ಕೆ ಸಂಬಂಧಪಟ್ಟ ಡಿಸ್ಕಸ್ ಮಾಡ್ತೀನಿ. ಆಮೇಲೆ ಏಷ್ಯಾ ಖಂಡದ ಪ್ರಾಕೃತಿಕ ವಿಭಾಗಗಳಿಗೆ ಸಂಬಂಧಪಟ್ಟಂತೆ, ಏಷ್ಯಾ ಖಂಡದ ಪ್ರಾಕೃತಿಕ ಲಕ್ಷಣಗಳಿಗೆ ಸಂಬಂಧಪಟ್ಟಂತೆ, ಪ್ರಮುಖವಾದಂಥ ನದಿಗಳಿಗೆ ಸಂಬಂಧಪಟ್ಟಂತೆ, ಆಮೇಲೆ ವಾಯುಗುಣ, ಏಷ್ಯಾ ಖಂಡದ ವಾಯುಗುಣ, ಏಷ್ಯಾ ಖಂಡದ ಸ್ವಾಭಾವಿಕ ಸಸ್ಯವರ್ಗ ಅಥವಾ ಅರಣ್ಯ ಸಂಪತ್ತು ಬಗ್ಗೆ, ಆಮೇಲೆ ಪ್ರಮುಖ ಖನಿಜ ಸಂಪನ್ಮೂಲಗಳು, ಏಷ್ಯಾ ಖಂಡದ ಪ್ರಮುಖ ಕೈಗಾರಿಕಾ ಪ್ರದೇಶಗಳು ಮತ್ತು ಏಷ್ಯಾ ಖಂಡದ ಜನಸಂಖ್ಯೆ. ಸ್ನೇಹಿತರೆ, ಆಳವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ಸಕ್ಸಸ್ ಆಗಲು ಸಾಧ್ಯ ಎಂಬುದಕ್ಕೆ ಈ ವರ್ಷ ನಡೀತಕ್ಕಂಥ ಹಲವಾರು ಪ್ರಶ್ನೆ ಪತ್ರಿಕೆಗಳು ನಿಮಗೆ ಗೊತ್ತಿವೆ. ಅದಕ್ಕಾಗಿ ನಾವು ಒಂದು ಸಲ ತರಗತಿಯನ್ನು ಅಥವಾ ಪಠ್ಯಪುಸ್ತಕವನ್ನು ಓದುವಂಥ ಸಂದರ್ಭದಲ್ಲಿ ಅದರ ಸುತ್ತಮುತ್ತಲೂ ಸಹಿತ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾ ಇರ್ತಾರೆ. ನೇರವಾದಂಥ ಪ್ರಶ್ನೆಗಳಿಗೆ ಅವಕಾಶಗಳು ಜಾಸ್ತಿ ಇಲ್ಲ ಅಂಥೇಳಿ ಭಾವಿಸುತ್ತಾ ನಾವು ಏಷ್ಯಾ ಖಂಡಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡ್ಕೋತ ಹೋಗೋಣಂತ. ಹಾಗಾಗಿ ಇದು ಜಗತ್ತಿನ ಅತ್ಯಂತ ದೊಡ್ಡದಾದ ಖಂಡ ಅಂತೇಳಿ ಈಗಾಗಲೇ ಗೊತ್ತಿದೆ. ಏಷ್ಯಾ ಖಂಡ ಇದೆಯಲ್ಲ, ಇದು ಜಗತ್ತಿನ ಅತ್ಯಂತ ದೊಡ್ಡದಾದಂಥ ಖಂಡ. ಯಾವುದು? ಏಷ್ಯಾ ಖಂಡ. ಏಷ್ಯಾ ಖಂಡ ಜಗತ್ತಿನ ಅತ್ಯಂತ ದೊಡ್ಡದಾದ ಖಂಡ. ಅಷ್ಟೇ ಅಲ್ಲದೆ ಇದನ್ನು ವೈವಿಧ್ಯಮಯಗಳ ಖಂಡ ಅಂತೇಳಿ ಕರಿತಾರೆ. ವೈವಿಧ್ಯಮಯ ಖಂಡ ಎಂದು ಕರೆಯಲ್ಪಡ್ತಕ್ಕಂಥದ್ದು ಯಾವುದು ಅಂತಂದಾಗ ಇದೆ. ಅಕಸ್ಮಾತ್ ಒಂದೊಂದು ಸಲ ಹೀಗಿರ್ಬೇಕಂದಾಗ ವೈಪರೀತ್ಯಗಳ ಖಂಡ ಅಂತೇಳಿ ಕರಿತಾರೆ. ವೈಪರೀತ್ಯಗಳ ಖಂಡನ ಅಂದ್ರೆ ಇದಕ್ಕೆ ಏಷ್ಯಾ ಖಂಡನೇ. ಸ್ನೇಹಿತರಿಗೆ, ಒಂದು ಖಂಡ ಎಂದರೇನು ಅಂತೇಳಿ ಮೊದಲಿಗೆ ನಾವು ತಿಳಿದುಕೊಳ್ಳಲಕ್ಕಾಗಿ ಒಂದೇ ಭೌಗೋಳಿಕ ಲಕ್ಷಣಗಳನ್ನೊಳಗೊಂಡ ಒಂದು ವಿಶಾಲವಾದಂಥ ಭೂಪ್ರದೇಶವು ಒಂದು ಪ್ರಾಕೃತಿಕವಾದಂಥ ಸಮುದ್ರದಿಂದಾಗಿರಬಹುದು, ಪರ್ವತ ಸಾಲಿನಿಂದಾಗಿರಬಹುದು, ಬೇರ್ಪಡಿಸಲ್ಪಟ್ಟಂಥ ಭೂಭಾಗವನ್ನು ಖಂಡ ಅಂತೇಳಿ ಕರಿತೇವೆ. ಹಾಗಾಗಿ ಒಂದು ಖಂಡ, ಒಂದು ಪ್ರದೇಶ ಅಂತೇಳಿ ಕರಿತೇವೆ. ಒಂದು ಪ್ರದೇಶ ಸ್ವಾಭಾವಿಕವಾದಂಥ ಈ ಸಮುದ್ರ ಆಮೇಲೆ ಪರ್ವತಗಳಿಂದ ಬೇರ್ಪಡಿಸಲ್ಪಟ್ಟಿರಬೇಕು. ಹಂಗೆ ನಮ್ಮ ಏಷ್ಯಾ ಖಂಡದಲ್ಲಿ ಮೊದಲಿಗೆ ನಾವೇನಂತಂದಾಗ ಈ ವಿಸ್ತೀರ್ಣ ಮತ್ತು ಸನ್ನಿವೇಶ ಎಂಬ ಪದ ಅರ್ಥ ನಿಮಗೆ ಗೊತ್ತೈತಿ. ಲೊಕೇಶನ್ ಆ್ಯಂಡ್ ಸೈಜ್ ಅಂದಾಗ ಈ ಯಾವ ಭಾಗದಲ್ಲೈತಿ, ಎಷ್ಟು ವಿಸ್ತೀರ್ಣದಲ್ಲಿ ಏನಂತಂದಾಗ ಏಷ್ಯಾ ಖಂಡ ಆವರಿಸಿಕೊಂಡಿದೆ ಅಂಥೇಳಿ. ಈಗ ಫಾರ್ ಎಕ್ಸಾಂಪಲ್ ಭೂಮಿಯಲ್ಲಿ ಏಷ್ಯಾ ಖಂಡ ಯಾವ ಭಾಗದಲ್ಲಿದೆ, ಆಮೇಲೆ ಎಷ್ಟು ವಿಸ್ತೀರ್ಣತೆಯಲ್ಲಿದೆ. ಈಗ ಏಷ್ಯಾ ಖಂಡದಂತೆ ಹಂಗೆ ಭಾರತವು ಯಾವ ಲೊಕೇಶನ್ದಲ್ಲಿ ಎಷ್ಟು ಸೈಜ್ನಲ್ಲಿ ಆವರಿಸಿಕೊಂಡಿದೆ, ಭಾರತದಲ್ಲಿ ಕರ್ನಾಟಕ ಯಾವ ಲೊಕೇಶನ್ನ ಎಷ್ಟು ಸೈಜ್ನಲ್ಲಿ ಆವರಿಸಿಕೊಂಡಿದೆ, ಆಮೇಲೆ ಕರ್ನಾಟಕದಲ್ಲಿ ಬೆಂಗಳೂರು ಯಾವ ಲೊಕೇಶನ್ ಎಷ್ಟು ಸೈಜ್ನಲ್ಲಿ ಆವರಿಸಿಕೊಂಡಿದೆ. ಈ ಟಾಪಿಕ್ ಕಾನ್ಸೆಪ್ಟು ಅಂತೇಳಿ ಅನ್ಕೋತೀನಿ. ಹಾಗಾಗಿ ವಿಸ್ತೀರ್ಣ ಮತ್ತು ಸನ್ನಿವೇಶ ಅಂತೇಳಿ ಅಧ್ಯಯನ ಮಾಡ್ಲಿಕ್ಕಾಗಿ ಇಲ್ಲಿ ಏಷ್ಯಾ ಖಂಡ ಅಂತೇಳಿ ಕಂಡು ಬರ್ತಿತ್ತು. ಇಲ್ಲಿ ಏಷ್ಯಾ ಖಂಡ, ಇದು ಏಷ್ಯಾ ಖಂಡ ಐತಲ್ಲ, ಇದು ಉತ್ತರಾರ್ಧಗೋಳದ ಪೂರ್ವ ದಿಕ್ಕಿನಲ್ಲಿದೆ. ವೆರಿ ಗುಡ್. ಉತ್ತರಾರ್ಧಗೋಳದ ಪೂರ್ವ ದಿಕ್ಕಿನಲ್ಲಿದೆ ಅಂತೇಳಿ ಗೊತ್ತಾಯ್ತು ನಮಗೆ. ಎಸ್, ಇದು ಸಮಭಾಜಕ ವೃತ್ತ ಅಂತೇಳಿ ಈಗಾಗಲೇ ನಿಮಗೆ ತಿಳಿದಿದೆ. ಬಟ್ ಒಂದು ಚಿಕ್ಕದಾದಂಥ ಒಂದು ನೋಟು, ಒಂದು ಪೆನ್ನು, ಆಮೇಲೆ ಒಂದು ಅಟ್ಲಾಸ್ ಎದುರಿಸೋದಕ್ಕೆ ಅತ್ಯುತ್ತಮವಾದಂಥ ಏನಂತಂದ್ರೆ ಪಾಠ ಆಗಬಲ್ಲದು. ಸಮಭಾಜಕ ವೃತ್ತ ಪ್ರದೇಶದ ಮೇಲ್ಭಾಗದಲ್ಲಿದ್ದಂಥವುಗಳನ್ನು ಎಲ್ಲ ಅಕ್ಷಾಂಶಗಳನ್ನು ಉತ್ತರಾರ್ಧಗೋಳ ಅಂತೇಳಿ ಕರಿತೇವೆ. ದಕ್ಷಿಣದಲ್ಲಿದ್ದಂಥವುಗಳನ್ನು
ದಕ್ಷಿಣಾರ್ಧಗೋಳ ಅಂತೇಳಿ ಕರಿತೀವಿ, ಅಥವಾ ದಕ್ಷಿಣದ ಅಕ್ಷಾಂಶಗಳು ಅಂತೇಳಿ ಕರಿತೀವಿ. ಎಸ್, ಇಲ್ಲಿ ಸಮಭಾಜಕ ವೃತ್ತ ಅಂದಾಗ ಒಂದು ಪಾಯಿಂಟ್ ಈಗಾಗಲೇ ಕೇಳಿದಾಗ, ಇದು ಏನಂತಂದಾಗ ಭೂಮಧ್ಯ ರೇಖೆ ಅಂತ ಹೇಳ್ತೀವಿ. ಭೂಮಿಯನ್ನು ಸಮನಾಗಿ ಎರಡು ಭಾಗಗಳನ್ನು ಮಾಡುವಂಥ ರೇಖೆ ಅಂತೇಳಿ ಕರಿತೀವಿ. ಯಾವುದನ್ನು? ಸಮಭಾಜಕ ವೃತ್ತ, ಸಮಭಾಜಕ ವೃತ್ತ ಅಥವಾ ಇಕ್ವೇಟರ್ ಅಂತೇಳಿ ಕರಿತೀವಿ ಇದನ್ನು. ಸಮಭಾಜಕ ವೃತ್ತ ಅಂದಾಗ ಇವುಗಳ ಅಕ್ಷಾಂಶಗಳು ಪಶ್ಚಿಮದಿಂದ ಪೂರ್ವಕ್ಕೆ ಎಳೆಯಲ್ಪಟ್ಟಂಥ ಕಾಲ್ಪನಿಕವಾದಂಥ ರೇಖೆಗಳಿಗೆ ಅಕ್ಷಾಂಶಗಳೆಂದು ಕರೆಯಲಾಗುತ್ತದೆ. ಅಕ್ಷಾಂಶಗಳ ಮೂಲ ಉದ್ದೇಶ ಏನಪ್ಪ? ಒಟ್ಟು ಅಕ್ಷಾಂಶಗಳು ಎಷ್ಟಿದ್ದಾವೆ? 181 ಅಕ್ಷಾಂಶಗಳಿದ್ದಾವೆ. 181 ಒಟ್ಟು ಅಕ್ಷಾಂಶಗಳು. ಇದರಿಂದ ಮೇಲ್ಗಡೆಗೆ 90 ಅಕ್ಷಾಂಶಗಳು, ಕೆಳಗಡೆಗೆ 90 ಅಕ್ಷಾಂಶಗಳು. ಹಾಗಾಗಿ ಸಮಭಾಜಕ ವೃತ್ತವನ್ನು ಒಂದು ಕೌಂಟ್ ಮಾಡಿದಾಗ 181. ಇವುಗಳು ಯಾವುದಕ್ಕಾಗಿ ಕಾಲ್ಪನಿಕವಾಗಿ ಎಳೆಯಲಾಗಿದೆ ಅಂತಂದಾಗ, ಸ್ಥಳವನ್ನು ತಿಳಿಯಲು, ಪ್ಲೇಸನ್ನು ನಿಗದಿ ಮಾಡಲು, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನಂತಂದಾಗ ನಿರ್ಧಾರ ಮಾಡಲು ಎಳೆಯಲ್ಪಟ್ಟಂಥ ಕಾಲ್ಪನಿಕವಾದ ರೇಖೆವೇ ಈ ಅಕ್ಷಾಂಶಗಳು. ಅಕ್ಷಾಂಶದಲ್ಲಿ ಸಮಭಾಜಕ ವೃತ್ತ ಅಂತೇಳಿ ಹೇಳಿದೇವಿ. ಸಮಭಾಜಕ ವೃತ್ತ ಅಂದಾಗ ಒಂದು ಪ್ರಶ್ನೆ ಕೇಳ್ತಾ ಬಂದಿದ್ದಾರೆ ಇಲ್ಲಿ ತನಕ. ಅಂದಾಗ ಸಮಭಾಜಕ ವೃತ್ತ ಇದೆಯಲ್ಲ, ಇದು ಪ್ರಪಂಚದ ಎಷ್ಟು ದೇಶಗಳ ಮೇಲೆ ಹಾದು ಹೋಗುತ್ತದೆ ಗೊತ್ತಿರಬೇಕದು, ಭಾಳಷ್ಟು ಇಂಪಾರ್ಟೆಂಟು. ಒಟ್ಟು ಎಷ್ಟು ದೇಶಗಳ ಮೇಲೆ ಹಾದು ಹೋಗುತ್ತದೆ ಗೊತ್ತೇನು? 13 ದೇಶಗಳ ಮೇಲೆ ಹಾದು ಹೋಗ್ತೈತಿ. ಎಷ್ಟು ದೇಶಗಳು? 13 ದೇಶಗಳ ಮೇಲೆ ಹಾದು ಹೋಗುತ್ತದೆ. ಯಾವುದು? ಸಮಭಾಜಕ ವೃತ್ತ. ಸಮಭಾಜಕ ವೃತ್ತ ಅಂತೇಳಿ ಕರಿತೀವಿ. 13 ದೇಶಗಳ ಮೇಲೆ ಹಾದು ಹೋಗುತ್ತದೆ. 13 ದೇಶಗಳು ಯಾವ ಸರ್ ಅಂತೇಳಿ ತಿಳಿಲಕ್ಕಾಗಿ ಇಲ್ಲಿ ಸೌತ್ ಅಮೇರಿಕ ಖಂಡ, ಸೌತ್ ಅಮೇರಿಕ ಖಂಡದಲ್ಲಿದ್ದಂಥ ಇಕ್ವೇಡರ್ ದೇಶದ ಮೇಲೆ ಹಾದು ಹೋಗುತ್ತೆ. ಸೌತ್ ಅಮೇರಿಕ ಖಂಡದ ಇಕ್ವೇಡರ್ ದೇಶ, ಆಮೇಲೆ ಕೊಲಂಬಿಯಾ ದೇಶ, ಆಮೇಲೆ ಬ್ರೆಜಿಲ್ ದೇಶ. ಇಕ್ವೇಡರು, ಕೊಲಂಬಿಯಾ ಆ್ಯಂಡ್ ಬ್ರೆಜಿಲ್ ಇದ್ದಾವಲ್ಲ, ಇವುಗಳು ಯಾವ ಕಾಂಟಿನೆಂಟು? ಸೌತ್ ಅಮೇರಿಕ ಕಾಂಟಿನೆಂಟ್. ಇನ್ನು ಆಫ್ರಿಕಾ ಕಾಂಟಿನೆಂಟಲ್ಲಿ ಬಂದಾಗ ಇಲ್ಲೊಂದು ಚಿಕ್ಕದಂಥ ಐಲ್ಯಾಂಡ್ ಸಿಗುತ್ತೆ. ಅದೇ ಯಾವತ್ತಂದ್ರೆ ಸಾವ್ ಟೋಮ್ ಆ್ಯಂಡ್ ಪ್ರಿನ್ಸಿಪ್ ಅಂತೇಳಿ. ಸಾವ್ ಟೋಮ್ ಆ್ಯಂಡ್ ಪ್ರಿನ್ಸಿಪ್ ಅಟ್ಲಾಸ್ದಲ್ಲಿ ನೀವು ಹುಡುಕಾಡಿದ್ರೆ ಸಿಗುತ್ತೆ. ಸಾವ್ ಟೋಮ್ ಆ್ಯಂಡ್ ಪ್ರಿನ್ಸಿಪ್ ಅಂತೇಳಿ. ಆಮೇಲೆ ಅದೇ ಖಂಡದಲ್ಲಿ ಒಂದು ಗ್ಯಾಬಾನ್ ಅಂತೇಳಿ ದೇಶ ಬಂದಿರುತ್ತೆ. ಗ್ಯಾಬಾನ್ ಅಂತೇಳಿ GABON, ಗ್ಯಾಬಾನ್. ಆಮೇಲೆ ಕಾಂಗೋ ದೇಶ ಅಂತೇಳಿ ಕಂಡು ಬರ್ತೈತಿ, ಕಾಂಗೋ. ಆಮೇಲೆ ಕಾಂಗೋ ರಿಪಬ್ಲಿಕನ್ ಕಂಟ್ರಿ ಅಂತೇಳಿ ಕಂಡು ಬರ್ತೈತಿ, ಕಾಂಗೋ ರಿಪಬ್ಲಿಕನ್ ಕಂಟ್ರಿ. ಆಮೇಲೆ ಉಗಾಂಡ, ಆಮೇಲೆ ಕೀನ್ಯಾ, ಆಮೇಲೆ ಸೋಮಾಲಿಯಾ. ಇಂಪಾರ್ಟೆಂಟು ನೋಡಿ, ಕ್ವಶನ್ ಹೆಂಗೆ ಕೇಳಬಹುದಂದಾಗ, ಸಮಭಾಜಕ ವೃತ್ತ ಪ್ರದೇಶವು ಆಫ್ರಿಕಾ ಖಂಡದ ಈ ಕೆಳಗಿನ ಯಾವ ದೇಶಗಳ ಮೇಲೆ ಹಾದು ಹೋಗುತ್ತದೆ? 1 2 3 4 ಹೀಗೆ 1 2 3 4 ಎಲ್ಲ ಏನಂತಂದ್ರೆ 4 ಆಪ್ಷನ್ಸ್ ಇರ್ತವೆ. ಇಲ್ಲಿ ಸಾವ್ ಟೋಮ್ ಆ್ಯಂಡ್ ಪ್ರಿನ್ಸಿಪ್, ಆಮೇಲೆ ಗ್ಯಾಬಾನ್, ಆಮೇಲೆ ಕಾಂಗೋ ರಿಪಬ್ಲಿಕನ್ ಕಂಟ್ರಿ, ಕಾಂಗೋ ಗಣರಾಜ್ಯ, ಉಗಾಂಡ, ಕೀನ್ಯಾ, ಸೋಮಾಲಿಯಾ. ಈ ಪಾಯಿಂಟಿಗೆ ಬರ್ನಿಲ್ಲ, ಈ ಪಾಯಿಂಟಿಗೆ ಅಂದಾಗ ಇದು ಏಷ್ಯಾ ಖಂಡದಲ್ಲಿ 2 ದೇಶಗಳ ಮೇಲೆ ಹಾದು ಹೋಗುತ್ತೆ. ಒಂದು ಮಾಲ್ಡೀವ್ಸ್ ದೇಶ, ಇನ್ನೊಂದು ಏನಂತಂದಾಗ ಇಂಡೋನೇಷ್ಯಾ ದೇಶಗಳ ಮೇಲೆ ಹಾದು ಹೋಗುತ್ತದೆ. ಆಮೇಲೆ ಇನ್ನೊಂದು ದೇಶ ಅದೇ ಆತಂದಾಗ ಈ ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡುಬರ್ತಕ್ಕಂಥ ಕಿರ್ಬಟಿ ಅಂದಾಗ ಇದು ಸೌತ್ ಅಮೇರಿಕ ಕಾಂಟಿನೆಂಟಲ್ದಲ್ಲಿ 3 ದೇಶಗಳು, ಇಲ್ಲಿ ಈ ಆಫ್ರಿಕಾ ಖಂಡದಲ್ಲಿ 7 ದೇಶಗಳು, ಆಮೇಲೆ ಇಲ್ಲಿ 3 ದೇಶಗಳು ಅಂದಾಗ ಟೋಟಲ್ 13 ದೇಶಗಳ ಮೇಲೆ ಹಾದು ಹೋಗುತ್ತದೆ ಅಂತ ಹೇಳಿದೆ ಸ್ನೇಹಿತರೆ ನಾನು ನಿಮಗೆ. 13 ದೇಶಗಳ ಮೇಲೆ ಅಂದಾಗ ಏಷ್ಯಾ ಖಂಡದಲ್ಲಿ ಎಷ್ಟು ದೇಶಗಳ ಮೇಲೆ? 2, ಒಂದು ಮಾಲ್ಡೀವ್ಸ್, ಇನ್ನೊಂದು ಇಂಡೋನೇಷ್ಯಾ. ಈ ಒಂದು ಪಾಯಿಂಟ್ ನಮಗೆ ಗೊತ್ತಾಯಿತು, ಉತ್ತರಾರ್ಧಗೋಳದ ಪೂರ್ವ ದಿಕ್ಕಿನಲ್ಲಿದೆ. ಉತ್ತರಾರ್ಧಗೋಳ ಅಂತೇಳಿ ಗೊತ್ತಾಯ್ತು ನಮಗೆ. ಇಲ್ಲಿ ಉತ್ತರಾರ್ಧಗೋಳ ಅಂತ ಅನ್ನೋದಕ್ಕೆ ನಾವು ಈ ಕೀ ಪಾಯಿಂಟ್ ಅಧ್ಯಯನ ಮಾಡಿದೆ. ಹಾಗೆ ನೀವು ನೋಟ್ ಹಿಡ್ಕೊಂಡು ಅಥವಾ ಪೆನ್ ಹಿಡ್ಕೊಂಡು ನಿಧಾನವಾಗಿ ಕೀ ಪಾಯಿಂಟ್ ಮಾಡ್ಕೊತ ಹೋಗಬೇಕು. ಇಲ್ಲಿ ಉತ್ತರಾರ್ಧಗೋಳದ ಪೂರ್ವ ದಿಕ್ಕಿನಲ್ಲಿದೆ. ಪೂರ್ವ ದಿಕ್ಕು ಅಂತಂದಾಗ ಇದನ್ನು ನಾವು ಏನಂತೇಳಿ ಕರಿತೀವಿ ಅಂದರೆ ರೇಖಾಂಶ ಅಂತೇಳಿ ಕರಿತೀವಿ. ರೇಖಾಂಶ ಅಂದರೆ ಒಂದೇ, ಅಂತಾರಾಷ್ಟ್ರೀಯ ಸಮಯ ನಿರ್ಧಾರಕ ರೇಖೆ ಅಂದರೆ ಸಹಿತ ಒಂದೇ. ಅಥವಾ ಭೂಮಿಯನ್ನು ಹೀಗೆ ಪೂರ್ವಾರ್ಧಗೋಳ ಮತ್ತು ಪಶ್ಚಿಮಾರ್ಧಗೋಳ ಅಂತೇಳಿ 2 ಭಾಗಗಳನ್ನಾಗಿ ಮಾಡುತ್ತದೆ. ಈ ಕಡೆಗೆ ಇರ್ತಕ್ಕಂಥದ್ದನ್ನು ಪೂರ್ವಾರ್ಧಗೋಳ ಅಂತ ಹೇಳ್ತೇವೆ, ಈ ಕಡೆಗೆ ಇರ್ತಕ್ಕಂಥದ್ದು ಪಶ್ಚಿಮಾರ್ಧಗೋಳ ಅಂತೇಳಿ ಕರಿತೇವೆ. ಅಂದಾಗ ಈ ಭಾಗ ಇದು 0 ಡಿಗ್ರಿ ಏನಂತಂದಾಗ ಈ ಭಾಗವನ್ನು ನಾವೇನಂತೇಳಿ ಕರಿತೀವಿ ಅಂದಾಗ ಪೂರ್ವಾರ್ಧಗೋಳ, ಈ ಕಡೆಗೆ ಪಶ್ಚಿಮಾರ್ಧ
ಗೋಳ ಅಂತೇಳಿ ಕರಿತೀವಿ. ಈ 0 ಡಿಗ್ರಿನೂ ಸಹಿತ ಇಂಪಾರ್ಟೆಂಟ್. ಅಂದಾಗ ಈ ಕಡೆಗೆ ಪೂರ್ವಾರ್ಧ ಗೋಳ ಅಂತೇಳಿ ಗೊತ್ತಾಗುತ್ತೆ, ಈ ಕಡೆಗೆ ಪಶ್ಚಿಮಾರ್ಧ ಗೋಳ ಅಂತೇಳಿ ಗೊತ್ತಾಗುತ್ತೆ. ಎಸ್, ಇದೊಂದು ಸಲ ಕ್ವಶನ್ ಕೇಳಿದ್ರೆ ನೋಡಿ, ಅಂತಾರಾಷ್ಟ್ರೀಯ ಸಮಯ ನಿರ್ಧಾರಕ ರೇಖೆಯು ಈ ಕೆಳಗಿನ ಎಷ್ಟು ದೇಶಗಳ ಮೇಲೆ ಹಾದು ಹೋಗುತ್ತದೆ ಅಂತಂದಾಗ ಅದನ್ನು ನೆನಪಿಡಬೇಕು. 8 ದೇಶಗಳ ಮೇಲೆ ಹಾದು ಹೋಗುತ್ತದೆ. ಎಷ್ಟು ದೇಶಗಳು? 8 ದೇಶಗಳು. 8 ದೇಶಗಳು ಯಾವಪ್ಪ ಅಂತೇಳಿ ತಿಳಕ್ಕಾಗಿ ಯುರೋಪ್ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಒಂದು UK ಅಂತೇಳಿ ಕರಿತೀವಿ, ಅಂದಾಗ ಯುನೈಟೆಡ್ ಕಿಂಗ್ಡಮ್. ಆಮೇಲೆ ಸ್ಪೇನ್ ಅಂತೇಳಿ ಕರಿತೀವಿ, ಸ್ಪೇನ್. ಆಮೇಲೆ ಫ್ರಾನ್ಸ್ ಅಂತೇಳಿ ಕರಿತೀವಿ, ಫ್ರಾನ್ಸ್. ಆಮೇಲೆ ಹಾಗೆ ಕೆಳಗಡೆಗೆ ಬಂದಂತೆ ಅಲ್ಜೀರಿಯಾ ಅಂತೇಳಿ ಕರಿತೀವಿ, ಅಲ್ಜೀರಿಯಾ ಯಾವ ಕಾಂಟಿನೆಂಟು ಅಂತಂದಾಗ ಈ ಆಫ್ರಿಕಾ ಕಾಂಟಿನೆಂಟ್. ಅಲ್ಜೀರಿಯಾಕ್ಕಿಂತ ಮೇಲ್ಗಡೆಗೆ ಒಂದು ದೇಶ ಸಿಗ್ತೈತಿ ಆಫ್ರಿಕಾ ಖಂಡದೇ, ಮಾಲಿ ದೇಶ, ಅಲ್ಜೀರಿಯಾ ದೇಶ. ಆಮೇಲೆ ಬರ್ಕನ್ ಪಾಸೋ. ಆಮೇಲೆ ಘಾನಾ ದೇಶ, ಬರ್ಕನ್ ಪಾಸೋ, ಘಾನಾಕ್ಕಿಂತ ಮೇಲ್ಗಡೆ ಬರ್ತಂಗೆ ಟೋಗೋ ದೇಶ ಕಂಡು ಬರ್ತೈತಿ. ಸ್ನೇಹಿತರೆ, ನೀವು ಹಾಗೆ ಅಲ್ಲಿ ಅಟ್ಲಾಸ್ ನೋಡ್ತಾ ಏನಂತಂದಾಗ ನೀವು ಹಾಗೆ ಕೀ ಪಾಯಿಂಟ್ ಮಾಡ್ಕೊತ ಹೋಗಿದ್ದೆ ಆದರೆ ಏನಂತಂದಾಗ ಇಲ್ಲಿ ನೋಡಿ, ಈ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಏನು ಕ್ಲಾಸ್ ಮಾಡ್ತೇವಲ್ಲ, ಚೇಂಜ್ ಆಗದೇ ಇರತಕ್ಕಂಥ ಇವುಗಳು. ಹೀಗಾಗಿ ಇವುಗಳು UK, ಆಮೇಲೆ ಸ್ಪೇನು, ಆಮೇಲೆ ಫ್ರಾನ್ಸು, ಇವುಗಳು ಏನು ಯುರೋಪ್ ಖಂಡದ ಎಷ್ಟು ದೇಶಗಳು ಅಂತೇಳಿ ಗೊತ್ತಾಯಿತು? 3 ದೇಶಗಳು. ಆಮೇಲೆ ಆಫ್ರಿಕಾ ಖಂಡದ್ದು ಮಾಲಿ, ಅಲ್ಜೀರಿಯಾ, ಬರ್ಕನ್ ಪಾಸೋ, ಆಮೇಲೆ ಟೋಗೋ, ಘಾನಾ. ಹಾಗಾಗಿ ಇವು 5 ದೇಶಗಳು, ಒಟ್ಟು 8 ದೇಶಗಳ ಮೇಲೆ ಹಾದು ಹೋಗುತ್ತದೆ ಅಂತೇಳಿ ಗೊತ್ತಾಯಿತು. ಬಟ್ ಈಗ ನಾವು ಏನಂತ ತಿಳ್ಕೊಂಡೇವಿ, ಈ ಸಮಭಾಜಕ ವೃತ್ತವು 13 ದೇಶಗಳ ಮೇಲೆ, ಆಮೇಲೆ ಈ 0 ಡಿಗ್ರಿ ಅಂತಾರಾಷ್ಟ್ರೀಯ ಸಮಯ ನಿರ್ಧಾರಕ ರೇಖೆಯು GMTಯು ಈ 8 ದೇಶಗಳ ಮೇಲೆ ಹಾದು ಹೋಗುತ್ತದೆ ಅಂತೇಳಿ ಗೊತ್ತಾಯಿತು. ಈ 13 ದೇಶಗಳ ತಂದಾಗ ಸೌತ್ ಅಮೇರಿಕಾ ಖಂಡದ 3 ದೇಶಗಳು, ಆಫ್ರಿಕಾ ಖಂಡದ 7 ದೇಶಗಳು, ಏಷ್ಯಾ ಖಂಡದ 2 ದೇಶಗಳು, ಆಸ್ಟ್ರೇಲಿಯಾ ಖಂಡದ 1 ದೇಶ. ಆಮೇಲೆ ಈ 0 ಡಿಗ್ರಿ ಸಮಯ ನಿರ್ಧಾರಕ ಯುರೋಪ್ ಖಂಡದ 3 ದೇಶಗಳು, ಆಫ್ರಿಕಾ ಖಂಡದ 5 ದೇಶಗಳು. ಈಗ ನಿಮಗೊಂದು ಚಿಕ್ಕದಾದಂಥ ಪ್ರಶ್ನೆ, ಈ 0 ಡಿಗ್ರಿ ಕೂಡುವಂಥ ಸ್ಥಳ ಎಲ್ಲಿ, ಮೀಟಿಂಗ್ ಪ್ಲೇಸ್ ಎಲ್ಲಿ ಅಂದಾಗ 0 ಡಿಗ್ರಿ ಇಕ್ವೇಟರ್, 0 ಡಿಗ್ರಿ ಲಾಂಗಿಟ್ಯೂಡ್ ಕೂಡುವಂಥ ಸ್ಥಳ ನೋಡಿ, ಆಲೋಚನೆ ಮಾಡ್ತೇವೇನೋ. ಅದೇ ಯಾವತ್ತಂದಾಗ ಇಲ್ಲಿ ಆಫ್ರಿಕಾ ಖಂಡದ ಇಲ್ಲಿ ಬರ್ತಕ್ಕಂಥ ಗಲ್ಫ್ ಆಫ್ ಗಿನಿಯಾ ದೇಶದಲ್ಲಿ ಅವು ಏನಾಗ್ತವೆ ಅಂದಾಗ ಕೂಡುತ್ತವೆ ಅಂತೇಳಿ ಗೊತ್ತಾಗುತ್ತೆ. ಗಲ್ಫ್ ಆಫ್ ಗಿನಿಯಾ ದೇಶದಲ್ಲಿ ಅವುಗಳು ಕೂಡುತ್ತವೆ ಅಂತೇಳಿ. ಎಸ್ ಅಂದಾಗ ನಾನು ಆಗಲೇ ಹೇಳಿದಂತೆ ಇವುಗಳು ಸ್ಥಳವನ್ನು ನಿರ್ಧಾರ ಮಾಡುವಂಥ ರೇಖೆಗಳು ಅಂತೇಳಿ ಹೇಳಿದೆ. ನಾನು ಸ್ಥಳಗಳನ್ನು ನಿರ್ಧಾರ ಮಾಡಿದೆ, ಯಾವುದು ಅಕ್ಷಾಂಶಗಳು. ಈ ರೇಖಾಂಶಗಳು, ಒಟ್ಟು ರೇಖಾಂಶಗಳು ಎಷ್ಟು? 360 ರೇಖಾಂಶಗಳು. 360 ರೇಖಾಂಶಗಳು. ನಿಮಗೆ ಅಕ್ಷಾಂಶ ಮತ್ತು ರೇಖಾಂಶಗಳು ಫಿಸಿಕಲ್ ಜಾಗ್ರಫಿಯಲ್ಲಿ ಹೇಳ್ತಾ ಇರ್ತಾರೆ. ಸುಮ್ಮನೆ ಈ ಟಾಪಿಕ್ಕಿಗೆ ನಾನು ಲಿಂಕ್ ಕೊಡುವ ಸಲುವಾಗಿ ಈ ರೀತಿಯಾಗಿ ನಿಮ್ಮ ಜೊತೆ ಸ್ವಲ್ಪ ಹಂಚಿಕೆ ಮಾಡ್ಕೋತಾ ಇದ್ದೀನಿ. ಇವುಗಳು ಏನಂತಂದಾಗ ಸಮಯವನ್ನು ನಿರ್ಧಾರ ಮಾಡುವಂಥ ರೇಖೆಗಳು. ಸಮಯವನ್ನು ನಿರ್ಧಾರ ಮಾಡುವಂಥ ರೇಖೆಗಳು ಯಾವತ್ತಂದಾಗ ರೇಖಾಂಶಗಳು. ಎಸ್, ಇಲ್ಲಿ ಒಂದು ಪಾಯಿಂಟ್ ನಮಗೇನಂತೇಳಿ ಗೊತ್ತಾಯಿತು. ಏಷ್ಯಾ ಖಂಡವು ಉತ್ತರಾರ್ಧಗೋಳದ ಪೂರ್ವ ದಿಕ್ಕಿನಲ್ಲಿ ಅತಿ ಹೆಚ್ಚು ಆವರಿಸಿಕೊಂಡಿದೆ ಅಂತೇಳಿ ಗೊತ್ತಾಗುತ್ತೆ. ಎಸ್ ಅಂದಾಗ ಎಲ್ಲಿಂದ ಎಲ್ಲಿ ತನಕ ಇದೆ ಅಂತೇಳಿ ತಿಳಿಲಕ್ಕಾಗಿ ಇಲ್ಲಿ ದಕ್ಷಿಣದ 10 ಡಿಗ್ರಿ ಅಕ್ಷಾಂಶದಿಂದ, ಇಂಪಾರ್ಟೆಂಟ್ ನೋಡಿ, ಇಲ್ಲಿ ದಕ್ಷಿಣದ 10 ಡಿಗ್ರಿ ಅಕ್ಷಾಂಶ ಇದೆ. ದಕ್ಷಿಣದ 10 ಡಿಗ್ರಿ ಅಕ್ಷಾಂಶ, ದಕ್ಷಿಣದ 10 ಡಿಗ್ರಿ, ಇದು ಸಮಭಾಜಕ ವೃತ್ತ ಆಯಿತು. ಸಮಭಾಜಕ ವೃತ್ತ ಇಲ್ಲಿಂದ 10 ಡಿಗ್ರಿ. ಬಟ್ ನಮ್ಮ DSCRTC ಬುಕ್ದಲ್ಲಿ ನಾವು ಅಧ್ಯಯನ ಮಾಡಲಿಕ್ಕಾಗಿ
1.61 ಅಂತೇಳಿ ಕೊಟ್ಟಿದ್ದಾರೆ. 2 ಉತ್ತರಾರ್ಧಗೋಳದಲ್ಲಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ಅದು ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂತಂದಾಗ ಏನು ಈ ಹಸಿರಾಗಿ ಅಥವಾ ಗ್ರೀನ್ ಇದು ಕಾಣುತ್ತಲ್ಲ, ಕಲರ್ ಕಾಣುತ್ತಲ್ಲ, ಅಲ್ಲಿಂದ ಏನಂತಂದಾಗ 10 ಡಿಗ್ರಿ ದಕ್ಷಿಣದಿಂದ ಇಲ್ಲಿ ಸಮಭಾಜಕ ವೃತ್ತ ಎಲ್ಲಿಗೆ ಎಂಡ್ ಆಗ್ತೈತಿ ಅಂತಂದಾಗ ಇಲ್ಲಿ 80 ಡಿಗ್ರಿ ಉತ್ತರದ ಅಕ್ಷಾಂಶದ ಮಧ್ಯೆ, 80 ಡಿಗ್ರಿ ಉತ್ತರ ಅಕ್ಷಾಂಶದ ಮಧ್ಯೆ ಕಂಡು ಬರ್ತದೆ. ಯಾವುದು? ಏಷ್ಯಾ ಕಾಂಟಿನೆಂಟು, ಏಷ್ಯಾ ಕಾಂಟಿನೆಂಟ್. ಆಮೇಲೆ ಈ ರೇಖಾಂಶಿಕವಾಗಿ ಎಲ್ಲಿಂದ ಸ್ಟಾರ್ಟ್ ಆಗ್ತಂದಾಗ 25 ಡಿಗ್ರಿ ಪೂರ್ವ ರೇಖಾಂಶ ಭಾಳ ಇಂಪಾರ್ಟೆಂಟು. ಆಗಲೇ ಏನತ್ತಂದಾಗ ಇಲ್ಲಿ ನಾವು ಹೇಳಿದೆವಲ್ಲ, ಏನತ್ತಂದಾಗ ಈ ಕಡೆ 0 ಡಿಗ್ರಿ 1 2 3 4 5 6 7 ಬಂದಾಗ 25ದಿಂದ ಸ್ಟಾರ್ಟ್ ಆಗ್ತೈತಿ. ಈ ಭಾಗದಿಂದ 25 ಡಿಗ್ರಿಯಿಂದ ಸ್ಟಾರ್ಟ್ ಆಗಿ ಹಾಗೇ 25 ಆಗಿಂದ ಇಲ್ಲಿ ಹಾಗೇ 25 26 ಈಗ ಬರ್ತಾ 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 ಎಲ್ಲಿಗೆ ಎಂಡ್ ಆಗ್ತೈತೆ ಅಂದಾಗ ಪಶ್ಚಿಮದ ಅಂದಾಗ 180 ದಾಟಿ ಆ ಕಡೆಗೆ ಹೋಗ್ಬೇಕು. 180 ದಾಟಿ ಆ ಕಡೆಗೆ ಹೋದಾಗ 170 ಡಿಗ್ರಿ ಪಶ್ಚಿಮದ ರೇಖಾಂಶದವರೆಗೆ 180 160 170 ಡಿಗ್ರಿ ಏನಂತ ಪಶ್ಚಿಮದ ರೇಖಾಂಶದವರೆಗೆ ವ್ಯಾಪಿಸಿದೆ ಅಂತೇಳಿ ಗೊತ್ತಾಗುತ್ತೆ. ಅಂದಾಗ ಭೂಮಿ ಗೋಲಾಕಾರವಾಗಿದ್ದು ಈ ಕಡೆಯಿಂದ ಹೋದಾಗ ಈ 180 ಡಿಗ್ರಿ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಸಿಗ್ತೈತಲ್ಲ, ಡೇಟ್ ಲೈನ್ ಸಿಕ್ಕದಾದ್ಮೇಲೆ ಏನಂತಂದಾಗ ಈ ಕಡೆಗೆ ಹೋದಾಗ 170 ಐತಲ್ಲ, ಅದು ಏನಂತಂದಾಗ ಪಶ್ಚಿಮ. ಈಗ ಪಶ್ಚಿಮ ಅಂದಾಗ ಈ ಕಡೆಯಿಂದ ಇದು ಇರ್ತಕ್ಕಂಥ ಪಶ್ಚಿಮ, ಇದು ಈ ಕಡೆಯಿಂದ ಹೀಗೆ ಹೋದಾಗ ಏನಂತಂದ್ರೆ ಪೂರ್ವ. ಅದಕ್ಕಾಗಿ ನೋಡಿ ಈ 25 ಡಿಗ್ರಿ ಪೂರ್ವ ರೇಖಾಂಶದಿಂದ 170 ಡಿಗ್ರಿ ಪಶ್ಚಿಮದ ರೇಖಾಂಶದವರೆಗೆ ವ್ಯಾಪಿಸಿದೆ ಅಂದಾಗ ಈ ಪಾಯಿಂಟ್ ಕ್ಲಿಯರು ಆಯಿತು ಅಂತೇಳಿ ಭಾವಿಸಿದ್ದೇನೆ. ಅಂದಾಗ ಏನಂತೇಳಿ ಕಲ್ಪನೆ ಬಂತು ನಮಗೆ ಅಂದಾಗ ಏಷ್ಯಾ ಖಂಡವು ಅತಿ ಹೆಚ್ಚು ಉತ್ತರಾರ್ಧಗೋಳದ ಪೂರ್ವ ದಿಕ್ಕಿನಲ್ಲಿ ಐತಿ ಅಂತೇಳಿ ಒಂದು ಪಾಯಿಂಟ್ ಗೊತ್ತಾಯಿತು. ನೆಕ್ಸ್ಟ್ ಏನಂತಂದಾಗ ಇದು ಅಕ್ಷಾಂಶಿಕ ದೃಷ್ಟಿಕೋನದಿಂದ ದಕ್ಷಿಣದ 10 ಡಿಗ್ರಿ ಅಕ್ಷಾಂಶದಿಂದ ಉತ್ತರದ ಈ 80 ಡಿಗ್ರಿ ಅಕ್ಷಾಂಶದ ಮಧ್ಯೆ ಐತಿ ಅಂಥೇಳಿ. ಆಮೇಲೆ ಈ ರೇಖಾಂಶಿಕ ದೃಷ್ಟಿಕೋನದಿಂದ 25 ಡಿಗ್ರಿ ಪೂರ್ವ ರೇಖಾಂಶದಿಂದ 170 ಡಿಗ್ರಿ ಪಶ್ಚಿಮದ ರೇಖಾಂಶದವರೆಗೆ ವ್ಯಾಪಿಸಿದೆ. ಎಸ್, ಈಗ ನೆಕ್ಸ್ಟ್ ನಾವು ಅಧ್ಯಯನ ಮಾಡಲಿಕ್ಕಾಗಿ ಪ್ರಪಂಚದ ಒಟ್ಟು ಭೂಭಾಗದಲ್ಲಿ 30% ಖಂಡ ಇದೇ ಆವರಿಸಿಕೊಂಡೈತೆ. ಜಗತ್ತಿನ ಅತ್ಯಂತ ದೊಡ್ಡದಾದ ಖಂಡ. ಪ್ರಪಂಚದ ಒಟ್ಟು ಭೂಭಾಗದಲ್ಲಿ 71% ಜಲ ಪ್ರಮಾಣವಿದ್ದು ಕೇವಲ 21% ಜಲ ಪ್ರಮಾಣ ಐತಿ. ಇದು ಸರಿ, ಭೂ ಪ್ರಮಾಣ ಐತಿ. 71% ಜಲ ಪ್ರಮಾಣ ಇದ್ದರೆ 29% ಏನಿದೆ ಅಂತಂದಾಗ ಭೂ ಪ್ರಮಾಣ ಇದೆ. ಅದು ಉತ್ತರಾರ್ಧಗೋಳದಲ್ಲಿ ಅತಿ ಹೆಚ್ಚು ಭೂಭಾಗ ಆವರಿಸಿಕೊಂಡಿದೆ. ಹಂಗೆ ಪ್ರಪಂಚದ ಒಟ್ಟು ಭೂಭಾಗದಲ್ಲಿ 30% ಏನಂತಂದಾಗ ಭೂಭಾಗ ಇಲ್ಲಿ ಆವರಿಸಿಕೊಂಡದ್ದು ಏಷ್ಯಾ ಖಂಡ. ಅಂದಾಗ ಪ್ರಪಂಚದ ಒಟ್ಟು ಭೂಭಾಗದಲ್ಲಿ 30% ಇಲ್ಲ ಐತಂದಾಗ ಒಂದು ಸಲ ನಿಮಗೆ ಪ್ರಶ್ನೆ ಕೇಳಲಾಗಿತ್ತು ನೋಡಿ, ಪ್ರಪಂಚದ ಒಟ್ಟು ಭೂಭಾಗದಲ್ಲಿ ಭಾರತದ ಭೂಮಿಯ ಪಾಲು ಎಷ್ಟು ಅಂತೇಳಿ 2.4%, 2.4% ಅಂತೇಳಿ ಇದು ಒಂದು ನೆನಪಿನಲ್ಲಿರಬೇಕು. ಮತ್ತು ಈ ಭಾರತದ ಒಟ್ಟು ಭೂಭಾಗದಲ್ಲಿ ಕರ್ನಾಟಕದ ಭೂಮಿಯ ಪಾಲು ಒಂದು ಸಲ ಕೇಳಿದ್ದಾರೆ ನೋಡಿ, 5.83%, 5.83%. ಇದಕ್ಕೆ ಎಸ್ದಲ್ಲಿ ಕ್ವಶನ್ ಕೇಳಿದ್ದು ಭಾರತದ ಒಟ್ಟು ಭೂಭಾಗದಲ್ಲಿ ಕರ್ನಾಟಕದ ಭೂಮಿಯ ಪಾಲು ಎಷ್ಟು ಕಂಡು ಬರ್ತದೆ ಅಂತೇಳಿ. ಎಸ್, ಹಾಗೆ ನಾವು ಮುಂದಕ್ಕೆ ಸಾಗೋಣ ಡಿಸ್ಕಸ್ ಮಾಡ್ಕೊತ ಹೋಗ್ಲಿಕ್ಕಾಗಿ. ಇನ್ನು ಒಟ್ಟು ವಿಸ್ತೀರ್ಣ 4.58 ದಶಲಕ್ಷ ಕಿಮಿ ವ್ಯಾಪಿಸಿದೆ. 4.5 ದಶಲಕ್ಷ ಹೆಂಗೆ ನಮ್ಮ 32,87,263 ಐತಲ್ಲ, ಅದು ಹಂಗೇನತ್ತಂದಾಗ 4 ದಶಲಕ್ಷ ಅಂದಾಗ 4.58 ದಶಲಕ್ಷ ಚದರ ಕಿಲೋಮೀಟರ್ದಷ್ಟು ಯಾವುದು ಆವರಿಸಿಕೊಂಡಿದೆ ಅಂತೇಳಿ ತಿಳಿಯುತ್ತದೆ. ಈ ಏಷ್ಯಾ ಖಂಡ ಆವರಿಸಿಕೊಂಡಿದೆ ಅಂತೇಳಿ ತಿಳಿದಿದೆ. ಎಸ್, ಇನ್ನು ಒಟ್ಟು ಎಷ್ಟು ದೇಶಗಳು ಕಂಡು ಬರ್ತಾವಿಲ್ಲಿ ಅಂತೇಳಿ ತಿಳಿಲಕ್ಕಾಗಿ ಒಟ್ಟು 48 ದೇಶಗಳು. ಒಂದೊಂದು ಸಲ ನಾವು ಗೂಗಲ್ದಲ್ಲಿ ಸರ್ಚ್ ಮಾಡ್ಲಿಕ್ಕಾಗಿ 49 ದೇಶಗಳು ಏನಂತಂದಾಗ ಲಭಿಸಿದವು. ನಮ್ಮ DSRTC ಪುಕ್ಕದಲ್ಲಿ ಅಧ್ಯಯನ ಮಾಡ್ಲಿಕ್ಕಾಗಿ 48 ದೇಶಗಳು ನೀಡಿದ್ದಾರೆ. ಬಟ್ ನಾವು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ UPSC ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ 48 ದೇಶಗಳು ಅಂತೇಳಿ ಅಧ್ಯಯನ ಮಾಡ್ತೀವಿ. ಈಗಲೂ 48 ದೇಶಗಳು ಅಂತೇಳಿ ಕಂಡು ಬರ್ತೈತಿ. ಎಸ್, ಅಂದಾಗ ಈ ಏಷ್ಯಾ ಖಂಡದ ಈ ಅಕ್ಕಪಕ್ಕದಲ್ಲಿ ಏನೇನು ಕಂಡು ಬರ್ತೈತಿ ಅಂತೇಳಿ ತಿಳಕ್ಕಾಗಿ
ಏಷ್ಯಾ ಖಂಡದ ಉತ್ತರಕ್ಕೆ, ದಕ್ಷಿಣಕ್ಕೆ, ಪೂರ್ವಕ್ಕೆ, ಪಶ್ಚಿಮಕ್ಕೆ ಏನು ಕಂಡು ಬರ್ತೈತಿ ಅಂತೇಳಿ ತಿಳಿಲಕ್ಕಾಗಿ. ಈ ಏಷ್ಯಾ ಖಂಡದ ಉತ್ತರ ಭಾಗದಲ್ಲಿ, ಈ ನಾರ್ದನ್ ಪಾರ್ಟದಲ್ಲಿ ಆರ್ಕಟಿಕ್ ಓಷಿಯನ್ ಕಂಡು ಬರ್ತೈತಿ. ಯಾವ ಓಷಿಯನ್ನು? ಆರ್ಕಟಿಕ್ ಮಹಾಸಾಗರ ಕಂಡು ಬರ್ತೈತಿ. ಇದು ಆರ್ಕಟಿಕ್ ಮಹಾಸಾಗರ ಕಂಡು ಬರ್ತೈತಿ. ಆರ್ಕಟಿಕ್ ಮಹಾಸಾಗರ ಕಂಡು ಬರ್ತೈತಿ ಎಲ್ಲಿ ಅಂತಂದಾಗ ಉತ್ತರಕ್ಕೆ. ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಕಂಡು ಬರ್ತೈತಿ. ಇಂಡಿಯನ್ ಓಷಿಯನ್, ಹಿಂದೂ ಮಹಾಸಾಗರ ಕಂಡು ಬರ್ತೈತಿ. ಪೂರ್ವಕ್ಕೆ ಪೆಸಿಫಿಕ್ ಮಹಾಸಾಗರ ಕಂಡು ಬರ್ತೈತಿ. ಪೂರ್ವಕ್ಕೆ ಪೆಸಿಫಿಕ್ ಮಹಾಸಾಗರ ಕಂಡು ಬರ್ತೈತಿ. ಪಶ್ಚಿಮಕ್ಕೆ ಯುರೋಪ್ ಖಂಡ ಕಂಡು ಬರ್ತೈತಿ. ಯುರೋಪ್ ಖಂಡ ಅಂದಾಗ 3 ಕಡೆಗೆ 3 ಮಹಾಸಾಗರಗಳಿಂದ ಆವೃತವಾಗಿದ್ದು ಒಂದು ಕಡೆಗೆ ಭೂಭಾಗದಿಂದ ಆವೃತವಾಗಿದೆ ಅಂದಾಗ ಪರ್ಯಾಯ ಪ್ರಸ್ಥ ಭೂಮಿ ಅಂತೇಳಿ ನಮ್ಮ ಭಾರತವನ್ನು ಹೆಂಗೆ ಕರೆಯಲಾಗ್ತೈತಿ? 3 ಕಡೆಗೆ ಜಲದಿಂದ, ಒಂದು ಕಡೆಗೆ ಭೂಮಿಯಿಂದ ಆವೃತವಾಗಿತ್ತು ನೋಡು. ಅದೇ ರೀತಿಯಾಗಿ ಏನಂತಂದಾಗ ಏಷ್ಯಾ ಖಂಡವು ಸಹಿತ ಈ ಒಂದು ಕಡೆಗೆ 3 ಕಡೆಗೆ ಸಾಗರಗಳಿಂದ, ಒಂದು ಕಡೆಗೆ ಭೂಭಾಗದಿಂದ ಆವರಿಸಿಕೊಂಡಿದೆ ಅಂಥೇಳಿ ತಿಳಿಯುತ್ತದೆ. ಎಸ್, ಈ ಏಷ್ಯಾ ಖಂಡ ಇದೆಯಲ್ಲ, ಏಷ್ಯಾ ಖಂಡಕ್ಕೆ ಸಂಬಂಧಪಟ್ಟಂತೆ ನಾವು ಇನ್ನೊಂದು ಸ್ವಲ್ಪ ಇಲ್ಲಿ ನಾವು ಅಧ್ಯಯನ ಮಾಡಲಿಕ್ಕಾಗಿ ಈ ಏಷ್ಯಾ ಖಂಡದ ಅತ್ಯಂತ ದೊಡ್ಡದಾದಂಥ ನಗರ ಯಾವುದು ಅಂತ ಹೇಳ್ತಿಲ್ಲಕ್ಕಾಗಿ ಅದೇ ಆತನ ಟೋಕಿಯೋ. ಏಷ್ಯಾ ಖಂಡದ ಅತ್ಯಂತ ದೊಡ್ಡದಾದ ನಗರ ಯಾವುದು? ಟೋಕಿಯೋ ಅಂತೇಳಿ ಕರಿತೀವಿ. ಟೋಕಿಯೋ, ಈ ಟೋಕಿಯೋ ಐತಲ್ಲ ಏಷ್ಯಾ ಖಂಡದ ಅತ್ಯಂತ ದೊಡ್ಡದಾದಂಥ ಸಿಟಿ. ಹಂಗೆ ನಾವು ಏನು ಮಾಡೋಣ ಅಂತಂದಾಗ ಲಾಸ್ಟಿಗೆ ಎಲ್ಲ ಖಂಡಗಳು ಮುಗಿದಾದಮೇಲೆ ಒಂದು ಕಾಲಮ್ ಹಾಕಿ ಯಾವ ಖಂಡ, ಆಮೇಲೆ ಯಾವುದು ಅತ್ಯಂತ ಎತ್ತರವಾದಂಥ ಶಿಖರ, ಅತ್ಯಂತ ಉದ್ದವಾದಂಥ ನದಿ, ಅತ್ಯಂತ ದೊಡ್ಡದಾದಂಥ ಸರೋವರ, ಅತ್ಯಂತ ಆಳವಾದಂಥ ಸರೋವರ, ಆಮೇಲೆ ಅತ್ಯಂತ ದೊಡ್ಡದಾದ ನಗರದ ಬಗ್ಗೆ ಒಂದು 7 ಕಾಲಮ್ಗಳು ಹಾಕಿ ಅದು ಒಂದು ಚಿಕ್ಕದಾಗಿ ನಿಮಗೆ ಏನಂತ ನೀಡಲಾಗ್ತೈತಿ. ಎಸ್, ಉತ್ತರಕ್ಕೆ ಆರ್ಕಟಿಕ್ ಮಹಾಸಾಗರ ಅಂತೇಳಿ ಗೊತ್ತಾಯಿತು. ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಐತಿ. ಪೂರ್ವಕ್ಕೆ ಪೆಸಿಫಿಕ್ ಮಹಾಸಾಗರ. ಇಲ್ಲಿ ಏನಂತಂದಾಗ ಪಶ್ಚಿಮಕ್ಕೆ ಯುರೋಪ್ ಖಂಡ. ಯುರೋಪ್ ಖಂಡದೊಂದಿಗೆ ಮೆಡಿಟೇರಿಯನ್ ಸಮುದ್ರ, ಕೆಂಪು ಸಮುದ್ರ ಕಂಡು ಬರ್ತೈತಿ. ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರಗಳು ಕಂಡು ಬರ್ತವೆ ಅಂತೇಳಿ ಗೊತ್ತಾಗ್ತೈತಿ. ಹಾಗಾಗಿ ಏನಂತಂದಾಗ ಈ ಭಾಗದಲ್ಲಿ ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರಗಳು ಆವರಿಸಿಕೊಂಡಿವೆ ಅಂತೇಳಿ ತಿಳಿಯುತ್ತದೆ. ಎಸ್, ಇನ್ನೊಂದು ಸ್ವಲ್ಪ ನಾವು ಹಾಗೆ ಡೆಪ್ತಾಗಿ ಅಧ್ಯಯನ ಮಾಡ್ಕೊತ ಹೋಗೋಣಂತ. ಇನ್ನು ಪ್ರಾದೇಶಿಕ ವಿಭಾಗಗಳು ಅಂದಾಗ ಇಲ್ಲಿ ಏಷ್ಯಾ ಖಂಡದಲ್ಲಿ ನಾವು ಏನೇನು ಅಧ್ಯಯನ ಮಾಡ್ತೇವೆ ಅಂತೇಳಿ ನಿಮ್ಗೆ ಮೊದಲೇ ತಿಳಿಸಲಾಗಿದೆ. ಒಂದು ಏನಂತಂದಾಗ ವಿಸ್ತೀರ್ಣ ಮತ್ತು ಸನ್ನಿವೇಶ, 2 ಪ್ರಾದೇಶಿಕ ವಿಭಾಗಗಳು. ಇನ್ನು ಪ್ರಾಕೃತಿಕ ಲಕ್ಷಣಗಳು ಭಾಳ ಇಂಪಾರ್ಟೆಂಟು. ಪ್ರಾಕೃತಿಕ ಲಕ್ಷಣಗಳುಕ್ಕಿಂತ ಮೊದಲಿಗೆ ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಈ ಪ್ರಾದೇಶಿಕ ವಿಭಾಗಗಳು. ಪ್ರಾದೇಶಿಕ ವಿಭಾಗಗಳು ತಿಳಿದು ಆದಮೇಲೆ ನಾವು ಪ್ರಾಕೃತಿಕ ಲಕ್ಷಣಗಳ ಕಡೆಗೆ ಸಾಗೋಣ. ಆಗ್ನೇಯ ಏಷ್ಯಾ ನಾವು ಹೀಗೆ ಸುತ್ತುವರೆದು ಏನಂತಂದಾಗ ಆಗಮಿಸೋದು ಉತ್ತಮ. ಪ್ರಾದೇಶಿಕ ವಿಭಾಗಗಳು ಹೇಗೆ ನಮ್ಮ ಕರ್ನಾಟಕದ ಕಂದಾಯ ವಿಭಾಗಗಳನ್ನು 4 ಭಾಗಗಳಾಗಿ ವಿಭಾಗ ಮಾಡಿಲ್ಲೇನು, ಆ ರೀತಿಯಾಗಿ ಈ ಪ್ರಾದೇಶಿಕ ವಿಭಾಗಗಳನ್ನು ಏಷ್ಯಾ ಖಂಡದ 5 ಭಾಗಗಳಾಗಿ ವಿಭಾಗಿಸಲಾಗುತ್ತದೆ ಸ್ನೇಹಿತರೆ. ನಾವು ಇದನ್ನು ಸೌತ್ ಈಸ್ಟ್ ಏಷ್ಯಾ ಅಂತೇಳಿ ಕರಿತೇವೆ. ಸೌತ್ ಈಸ್ಟ್ ಏಷ್ಯಾ, ಈ ಭಾಗವನ್ನು ಸೌತ್ ಈಸ್ಟ್ ಏಷ್ಯಾ. ಎಸ್, ಈ ಆಗ್ನೇಯ ಏಷ್ಯಾ ಅಂತ ಹೇಳ್ತೇವಲ್ಲ, ಆಗ್ನೇಯ ಏಷ್ಯಾದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾದಂಥ ದೇಶಗಳು ಯಾವ ಕಂಡು ಬರ್ತವೆ ಅಂತ ಹೇಳ್ತಿಲ್ಲಕ್ಕಾಗಿ ಇಲ್ಲಿ ಮಯನ್ಮಾರ್ ದೇಶ ಕಂಡು ಬರುತ್ತೆ. ಮಯನ್ಮಾರ್ ದೇಶ ಕಂಡು ಬರುತ್ತೆ. ಆಮೇಲೆ ಏನಂತಂದಾಗ ಅದರ ಪಕ್ಕದಲ್ಲಿ ಲಾವೋಸ್ ದೇಶ ಅಂತೇಳಿ ಕಂಡು ಬರ್ತೈತಿ, ಲಾವೋಸ್ ಅಂತೇಳಿ. ಆಮೇಲೆ ಏನಂತಂದಾಗ ಹಾಗೆ ಕೆಳಗಡೆಗೆ ಹೋದಂತೆ ಫಿಲಿಪೈನ್ಸ್ ದೇಶ, ಮಲೇಷಿಯಾ ದೇಶ, ಆಮೇಲೆ ಸಿಂಗಾಪುರ್, ಆಮೇಲೆ ಬ್ರುನೈ, ಆಮೇಲೆ ಥೈಲ್ಯಾಂಡು, ಇವೆಲ್ಲ ಪ್ರಮುಖವಾದಂಥ ದೇಶಗಳು ಕಂಡು ಬರ್ತಾವೆ. ಮಯನ್ಮಾರು, ಲಾವೋಸ್, ಫಿಲಿಪೈನ್ಸ್, ಮಲೇಷಿಯಾ, ಸಿಂಗಾಪುರ್, ಬ್ರುನೈ, ಥೈಲ್ಯಾಂಡ್ ಅಂಥ ದೇಶಗಳು ಏನಂತಂದಾಗ ಈ ಭಾಗದಲ್ಲಿ ಕಂಡು ಬರ್ತವೆ ಅಂಥೇಳಿ. ಎಸ್ ಸ್ನೇಹಿತರೆ, ಆಗ್ನೇಯ ಏಷ್ಯಾ ತಂದಾಗ ಇಲ್ಲಿ ಪ್ರಶ್ನೆ ಕೇಳ್ತಕ್ಕಂಥದ್ದು, ಈ ಎಲ್ಲ ದೇಶಗಳು ಕೂಡಿಕೊಂಡು ತಮ್ಮದೇ ಆದಂಥ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಿಕೊಂಡಿದ್ದಾವೆ. ಅದು ಭಾಳಷ್ಟು ಇಂಪಾರ್ಟೆಂಟು. ಅದಕ್ಕೆ ನಾವು ಏನಂತೇಳಿ ಕೇಳ್ತೀವಿ ಅಂದರೆ ASEAN. ಇದು ಫುಲ್ಫಾರ್ಮು ಸ್ವಲ್ಪ ನಿಮಗೆ ನೆನಪಿಡಬೇಕು. ಫುಲ್ಫಾರ್ಮು ಭಾಳಷ್ಟು ಇಂಪಾರ್ಟೆಂಟು. ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್. ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ನೇಷನ್ಸ್ ಅಂದಾಗ ಕನ್ನಡದಲ್ಲಿ ಆಗ್ನೇಯ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘ
ಆಗ್ನೇಯಸ್ಯಗಳ ಒಕ್ಕೂಟ ಅಂತೇಳಿ. ಎಸ್, ಮುಂದುವರೆದು ಒಂದು ಸಲ ಪ್ರಶ್ನೆ ಕೇಳಿದ್ದಾರು. ಈ ಆಸಿಯನ್ ಐತಲ್ಲ, ಸ್ಥಾಪನೆಯಾದಂಥ ವರ್ಷ ಅದು ಯಾವಾಗ ಸ್ಥಾಪನೆಯಾಗಿದೆ ಅಂತಂದಾಗ 1967 ಆಗಸ್ಟ್ 8ರಂದು ಪ್ರಾರಂಭವಾಗಿದೆ. 1967 ಆಗಸ್ಟ್ 8ರಂದು ಆಸಿಯನ್ ಪ್ರಾರಂಭವಾದಂಥದ್ದು. ಎಸ್, ಈ ಆಸಿಯನ್ ಹೆಡ್ ಕ್ವಾರ್ಟರ್ಸು ಅಂದರೆ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದಾಗ ಇಂಡೋನೇಷ್ಯಾದ ಮೊದಲ ರಾಜಧಾನಿಯಾದಂಥ ಜಕಾರ್ತ್. ಇಂಡೋನೇಷ್ಯಾದ ಮೊದಲ ರಾಜಧಾನಿ ಜಕಾರ್ತ್ ಅಂತೇಳಿ ಕರಿತೀವಿ. ಈ ಜಕಾರ್ತ್ ಎಂಬುದೇನಂತಂದಾಗ ಹೆಡ್ ಕ್ವಾರ್ಟರ್ಸ್ ಆಫ್ ಆಸಿಯನ್. ಪ್ರಸ್ತುತ ಇಂಡೋನೇಷ್ಯಾದ ರಾಜಧಾನಿ ಚೇಂಜ್ ಮಾಡಿದ್ದಾರೆ. ಯಾವುದು ಮಾಡಿದ್ದಾರೆ ಅಂತ ನಸುಂತರ ಅಂತೇಳಿ. ಇಂಡೋನೇಷ್ಯಾದ ಪ್ರಸ್ತುತ ರಾಜಧಾನಿ ನಸುಂತರ. ನೀವು ಅಟ್ಲಾಸ್ದಲ್ಲಿ ಹುಡುಕಾಡೋದು ಸಿಗುತ್ತೆ. ಅಷ್ಟೇ ಅಲ್ಲದೆ ಅಟ್ಲಾಸ್ ಕಂಪಲ್ಸರಿ ಏನಂತಂದ್ರೆ ನಿಮ್ಮ ಪಕ್ಕದಲ್ಲೇ ಇರಬೇಕು ಸ್ನೇಹಿತರೆ. ನಸುಂತರ ಅಂತೇಳಿ ಇದರ ಮೊದಲ ರಾಜಧಾನಿ ಜಕಾರ್ತ್ ಆಗಿತ್ತು. ಈಗ ಯಾವತ್ತ ನಸುಂತರ ಅಂತೇಳಿ ಮಾಡಿದ್ದಾರೆ. ಜಕಾರ್ತ್ ಯಾಕೆ ಕ್ಯಾನ್ಸಲ್ ಮಾಡಿದಾರೆ ಅಂತೇಳಿ ಒಂದು ಕಡೆಗೆ ಆರ್ಟಿಕಲ್ ಬಂದಾಗ ಅಧ್ಯಯನ ಮಾಡ್ಲಿಕ್ಕಾಗಿ ಗೊತ್ತಾಯಿತು. ಇದು ಸುತ್ತಲೂ ಸಮುದ್ರದಿಂದ ಆವರಿಸಲ್ಪಟ್ಟಂಥ ಈ ಭೂಭಾಗ ಜಕಾರ್ತ್ ಐತಲ್ಲ, ಮುಂದೊಂದು ದಿನ ಏನಂತಂದಾಗ ಗ್ಲೋಬಲ್ ವಾರ್ಮಿಂಗ್ದಿಂದ, ಜಾಗತಿಕ ತಾಪಮಾನದಿಂದ ಮುಳುಗುವ ಅಂಚಿನಲ್ಲಿರ್ತಕ್ಕಂಥದ್ದು. ಅದಕ್ಕಾಗಿ ಏನಂತಂದಾಗ ಜಕಾರ್ತ್ದಿಂದ ನಸುಂತರ ಮಾಡಿಕೊಂಡಿದ್ದಾರೆ. ಎಸ್, ನಾವು ಆಸಿಯನ್ ಕಡೆಗೆ ಬರೋಣ. ಆಸಿಯನ್ ಸ್ಥಾಪನೆಯಾದಂಥ ವರ್ಷ 1967. ಇಂಪಾರ್ಟೆಂಟು. ಈ ರಾಜಧಾನಿ ಗೊತ್ತಾಯಿತು ಯಾವುದು? ಜಕಾರ್ತ್. ಆಮೇಲೆ ಅಷ್ಟೇ ಅಲ್ಲದೇನಂತಂದಾಗ ಆಸಿಯಾನ್ದಲ್ಲಿ ಒಟ್ಟು ದೇಶಗಳು 10 ಪ್ಲಸ್ ಇನ್ನೂ ಒಂದು ಮಾಡ್ಕೋಬೇಕಂತೇಳಿದೆ. ಅಧಿಕೃತವಾಗಿ ಏನಂತಂದಾಗ ಸೇರ್ಪಡೆ ಆಗಬೇಕಾಗಿದೆ. ಅದೇ ಯಾವುದು ತಂದಾಗ 10th ದೇಶ ಅದೇ ಈಸ್ಟ್ ತೈಮೂರ್. ನೋಡಿ, ಈಸ್ಟ್ ತೈಮೂರ್ ನೋಡಿ, ನಮ್ಮ ಏಷ್ಯಾ ಖಂಡದಲ್ಲಿ ನಿಮಗೊಂದು ಸಂಕ್ಷಿಪ್ತವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆ ನೀವು ರಾಜಧಾನಿ ಬರ್ಕೋಂತ ಹೋಗಬೇಕು. ಅಂದಾಗ ಅಲ್ಲಿ ಅಟ್ಲಾಸ್ ನೋಡ್ಕೋವಂಥ ದಿವಸ ಒಂದು 5 ದೇಶದ ರಾಜಧಾನಿಗಳು ಮಾಡ್ಕೋವಂತ ಹೋಗಿದ್ದೇ ಆದರೆ ನಿಮಗೆ 10 ದಿವಸದಲ್ಲೇ 50 ದೇಶಗಳಾಗ್ತಾವೆ. ಹೀಗೆ ಏನಂತಂದಾಗ ನಮ್ಮ ಅಕ್ಕಪಕ್ಕದ ದೇಶಗಳ ಕ್ಯಾಪಿಟಲ್ ಸಿಟಿ ಮತ್ತು ಅಲ್ಲಿನ ಸ್ಥಾನಮಾನ, ಅಲ್ಲಿನ ಅಧ್ಯಕ್ಷ, ಅಲ್ಲಿನ ಕರೆನ್ಸಿ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿ ಇರಲೇಬೇಕು ಸ್ನೇಹಿತರೆ. ಎಸ್, ಹೀಗಾಗಿ ಈಸ್ಟ್ ತೈಮೂರ್ ಅಂತ ಹೇಳ್ತೇವೆ. ನೋಡಿ, ಈಸ್ಟ್ ತೈಮೂರದ ಕ್ಯಾಪಿಟಲ್ ಸಿಟಿ ಯಾವುದಂತೇಳಿ ಹೇಳಿ. ಈಸ್ಟ್ ತೈಮೂರ್ ಅಂತೇಳಿ. ಈಸ್ಟ್ ತೈಮೂರ್ ವಿಶೇಷತೆ ಏನು ಗೊತ್ತೇನು? 192 ಮೆಂಬರ್ಶಿಪ್ ಕಂಟ್ರಿ ಆಫ್ UN, ವಿಶ್ವಸಂಸ್ಥೆಯ 192ನೇ ಸದಸ್ಯತ್ವ ಪಡೆದುಕೊಂಡದ್ದು ಪೂರ್ವ ತೈಮೂರ್, ಈಸ್ಟ್ ತೈಮೂರ್. ಇದರ ರಾಜಧಾನಿ ನಮ್ಮ ರಾಜಧಾನಿ ರೀತಿಯಾಗಿನೇ ಐತಿ. ಅದು ಯಾವತ್ತಂದಾಗ ದಿಲ್ಲಿ ಅಂತೇಳಿ ಕರಿತೇವೆ. ಯಾವುದು? ದಿಲ್ಲಿ ಅಂತೇಳಿ ಕರಿತೇವೆ. ಎಸ್, ಇದು ಈ 11ನೇ ಈ ಆಸಿಯಾನದ ಸದಸ್ಯತ್ವ ರಾಷ್ಟ್ರ ಆಗುವಂಥ ನಿರೀಕ್ಷೆಯಲ್ಲಿದೆ. 10 ದೇಶಗಳು ತಂದಾಗ ನಿಮ್ಮ ಕ್ವಶನ್ ಕೇಳ್ಬೋದು, ಆಸಿಯಾನ್ ಈ ಕೆಳಗಿನ ಯಾವ ದೇಶ ಸದಸ್ಯತ್ವ ಪಡೆದುಕೊಂಡಿಲ್ಲ, ಯಾವ ದೇಶ ಸದಸ್ಯತ್ವ ಪಡೆದುಕೊಂಡಿದೆ ಅಂಥೇಳಿ ಕೇಳ್ತಾರೆ. ಅದಕ್ಕೆ 10 ದೇಶಗಳು ನಾನು ಓದುವಂಥ ಸಮಯದಲ್ಲಿ ಅವುಗಳನ್ನು ಹೇಗೆ ನೆನಪಿಟ್ಟಿದ್ದೇನೆ ಅಂತಂದಾಗ ಒಂದು ಕೋಡಲ್ಲಿ ನೆನಪಿಟ್ಟಿದ್ದೇನೆ. MBBS. ಯಾವುದು? MBBS ಅಂತೇಳಿ. MBBS ಆಮೇಲೆ PTV, ಆಮೇಲೆ LIC. MBBS, PTV, LIC. ಈ ಅಂತಂದಾಗ ಒಂದು ಅಲ್ಬೇಡ್ ಮಲೇಷಿಯಾ ಅಂತೇಳಿ ಕರೆದೆ. ಮಲೇಷಿಯಾದ ರಾಜಧಾನಿ ಕೋಲಾಲಂಪುರ. ಆಮೇಲೆ B ಮೀನ್ಸ್ ಬ್ರುನೈ. ಬ್ರುನೈಗೆ ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಭೇಟಿ ನೀಡಿದರು. ಅಲ್ಲಿ ಸುಲ್ತಾನ್ನ ಆಡಳಿತ ಐತಿ. ಹಿಂದೂ ಮಹಾಸಾಗರದಲ್ಲಿ ಕಂಡು ಬರ್ತಕ್ಕಂಥ ಒಂದು ಐಲ್ಯಾಂಡ್ ಕಂಟ್ರಿ. ಅದರ ದೇಶದ ರಾಜಧಾನಿ ಬಂದರ್ ಶೇರಿ ಭಗವಾನ್. M ಮಲೇಷಿಯಾ, B ಬ್ರುನೈ, ಇನ್ನೊಂದು B ಬರ್ಮಾ ಅಥವಾ ಮಯನ್ಮಾರ್. ಬರ್ಮಾ ಅಂದ್ರೆ ಒಂದೇ, ಮಯನ್ಮಾರ್ ಅಂದ್ರೆ ಸಹಿತ ಒಂದೇ. ಮಯನ್ಮಾರ್ ದೇಶದ ರಾಜಧಾನಿ ಮೊದಲು ನಾವು ಓದುವಂಥ ಟೈಮ್ದಲ್ಲಿ ಯಾಂಗೂನ್ ಅಂತೇಳಿತ್ತು, ಈಗ ನೈಪಿಡಾವ್. ಎಸ್, ಸಿಂಗಾಪುರ್. 4 ದೇಶಗಳು ಗೊತ್ತಾಯಿತು. ಮಲೇಷಿಯಾ, ಬ್ರುನೈ, ಬರ್ಮಾ, ಸಿಂಗಾಪುರ್. ಆಮೇಲೆ ಫಿಲಿಪೈನ್ಸ್. ಆಮೇಲೆ ಥೈಲ್ಯಾಂಡ್.
ಥೈಲ್ಯಾಂಡ್. ಆಮೇಲೆ ವಿಯೆಟ್ನಾಂ, ಫಿಲಿಪೈನ್ಸ್, ಥೈಲ್ಯಾಂಡ್, ವಿಯೆಟ್ನಾಂ. ಆಮೇಲೆ ಲಾವೋಸ್. ಆಮೇಲೆ ಇಂಡೋನೇಷ್ಯಾ. ಆಮೇಲೆ ಕಾಂಬೋಡಿಯಾ. ಜಗತ್ತಿನ ಅತ್ಯಂತ ದೊಡ್ಡದಾದ ಹಿಂದೂ ದೇವಾಲಯ ಇತ್ತು ಅಂತ ಹೇಳ್ತೇವಲ್ಲ, ಅಂಕೋರ್ ವಾಟ ದೇವಾಲಯ ಅದೇ. ಅಂದಾಗ ಒಂದು ಸಲ 10 ಹೇಳ್ಬಿಡ್ತೀನಿ ನೋಡಿ, ಹಾಗೆ ನೋಟ್ ಮಾಡ್ಕೋಬೋದು ನೀವು. ಒಂದು ಮಲೇಷಿಯಾ, ಬ್ರುನೈ, ಬರ್ಮಾ, ಸಿಂಗಾಪುರ್, ಫಿಲಿಪೈನ್ಸ್, ಥೈಲ್ಯಾಂಡ್, ವಿಯೆಟ್ನಾಂ, ಲಾವೋಸ್, ಇಂಡೋನೇಷಿಯಾ, ಕಾಂಬೋಡಿಯಾ. ಅಂದಾಗ ಈ ಸಲ ಈ 10 ದೇಶಗಳು ಇದರ ಅಧಿವೇಶನ ಎಲ್ಲಿ ನಡೆಯಿತು, ಅದು ಭಾಳಷ್ಟು ಇಂಪಾರ್ಟೆಂಟ್. ಅದೇ ಎಲ್ಲಿ ನಡೀತು ಅಂದರೆ ಲಾವೋಸ್. ಇದರ ಅಧಿವೇಶನ ಎಲ್ಲಿ ನಡೀತು, ಲಾವೋಸ್ದಲ್ಲಿ ನಡೆಯಿತು. ಇವು ಏನಂತಂದಾಗ ಇವು ದ್ವೀಪ ರಾಷ್ಟ್ರಗಳು ಅಧಿಕವಾಗಿ ಕಂಡು ಬರ್ತಕ್ಕಂಥ ಒಂದು ಪ್ರಾದೇಶಿಕ ವಿಭಾಗವಾಗೈತಿ. ಅಂದಾಗ ಆಗ್ನೇಯ ಏಷ್ಯಾ ಅಂದ್ರೆ ಗೊತ್ತಿರಬೇಕು ನಿಮಗೆ. ಈ ಕೆಲವೊಂದು ಏನಂತಂದ್ರೆ ಕೀ ಪಾಯಿಂಟ್ಗಳು. ಮತ್ತು ಆಗ್ನೇಯ ಏಷ್ಯಾದ ಈ ಪಶ್ಚಿಮ ಭಾಗದಲ್ಲಿ ಈ ಇಂಡಿಯನ್ ಓಷನ್, ಹಿಂದೂ ಮಹಾಸಾಗರ ಕಂಡು ಬರ್ತೈತಿ. ಪೂರ್ವ ಭಾಗದಲ್ಲಿ ಪೆಸಿಫಿಕ್ ಮಹಾಸಾಗರ ಕಂಡು ಬರ್ತೈತಿ. ಇದು ಒಂದು ಕಲ್ಪನೆ ಇರಬೇಕು. ಆಗ್ನೇಯ ಏಷ್ಯಾದ ಪಶ್ಚಿಮ ಭಾಗದಲ್ಲಿ ಹಿಂದೂ ಮಹಾಸಾಗರ, ಪೂರ್ವ ಭಾಗದಲ್ಲಿ ಪೆಸಿಫಿಕ್ ಮಹಾಸಾಗರ ಕಂಡು ಬರ್ತದೆ. ಎಸ್, ನಾವು ಹೀಗೆ ಈ ಈಸ್ಟ್ ಏಷ್ಯಾ ಆಗಿದೆ. ಸೌತ್ ಆದಮೇಲೆ ಏನಂತಂದಾಗ ಈ ನೈಋತ್ಯದ ಸೌತ್ ವೆಸ್ಟು, ಆಮೇಲೆ ಸೆಂಟ್ರಲ್ ಏಷ್ಯಾ, ಆಮೇಲೆ ಈಸ್ಟ್ ಏಷ್ಯಾ. ಹೀಗೆ ಏನಂತಂದಾಗ 5 ಭಾಗಗಳಾಗಿ ಅಧ್ಯಯನ ಮಾಡ್ಕೊತ ಹೋಗೋಣ. ಎಸ್, ಇನ್ನು 2ನೇದು ಭಾಗ ದಕ್ಷಿಣ ಏಷ್ಯಾ ಅಂತೇಳಿ ಕರಿತೀವಿ. ಎಸ್, ದಕ್ಷಿಣ ಏಷ್ಯಾ ಅಂತಂದಾಗ ಈ ಭಾಗ ಎಲ್ಲ ಏನಂತೇಳಿ ಕರಿತೇವೆ, ಇದನ್ನು ದಕ್ಷಿಣ ಏಷ್ಯಾ ಅಂತೇಳಿ ಕರಿತೀವಿ. ದಕ್ಷಿಣ ಏಷ್ಯಾ. ಎಸ್, ಈ ದಕ್ಷಿಣ ಏಷ್ಯಾದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾದಂಥ ದೇಶ ಭಾರತ. ಯಾವ್ದು ಬರುತ್ತೆ, ಭಾರತ ಅಂತೇಳಿ. ಎಸ್, ಭಾರತ ಬರುತ್ತೆ. ಮೇಲ್ಗಡೆ ಹೋದ ಪಾಕಿಸ್ತಾನ, ಅಫ್ಘಾನಿಸ್ತಾನ ಬರಲ್ಲ. ಪಾಕಿಸ್ತಾನ, ನೇಪಾಳು, ಭೂತಾನು, ಬಾಂಗ್ಲಾದೇಶ, ಮಯನ್ಮಾರ್ ಬರಲ್ಲ. ಕೆಳಗಡೆಗೆ ಬಂದಾಗ ಶ್ರೀಲಂಕಾ, ಆಮೇಲೆ ಮಾಲ್ಡೀವ್ಸ್ ಪ್ರಮುಖವಾದಂಥ ದೇಶಗಳು ಹೇಳ್ತಾ ಇದ್ದೇನೆ. ಅಂದಾಗ ಭಾರತ, ಪಾಕಿಸ್ತಾನ, ನೇಪಾಳು, ಭೂತಾನು, ಬಾಂಗ್ಲಾದೇಶ, ಶ್ರೀಲಂಕಾ, ಮಾಲ್ಡೀವ್ಸ್. ನಿಮಗೊಂದು ಈ ರೀತಿಯೂ ಪ್ರಶ್ನೆ ಕೇಳಬಹುದು. ದಕ್ಷಿಣ ಏಷ್ಯಾ ರಾಷ್ಟ್ರಗಳಲ್ಲಿ ಈ ಕೆಳಗಿನ ಯಾವ ದೇಶ ಬರುವುದಿಲ್ಲ ಅಂತೇಳಿ ಮಯನ್ಮಾರ್ ಒಂದು ಕೊಟ್ಟು ಈ ಕಡೆಗೆ, ಆ ಕಡೆಗೆ ಮೇಲ್ಗಡೆಗೆ ಏನಂತಂದಾಗ ಅಫ್ಘಾನಿಸ್ತಾನ ಒಂದು ಕೊಟ್ಟವ. ನಮಗೆ ಅನಿಸ್ತೈತಿ ನಮ್ಮ ಪಕ್ಕದಲ್ಲೇ ಐತಿ, ಬರ್ಬೋದು ಅಂತೇಳಿ. ಮಯನ್ಮಾರ್ ಕಂಡು ಬರ್ತಕ್ಕಂಥದ್ದು ಸೌತ್ ಈಸ್ಟ್ ಏಷ್ಯಾದಲ್ಲಿ ಕಂಡು ಬರ್ತೈತಿ. ಅಫ್ಘಾನಿಸ್ತಾನ ಕಂಡು ಬರ್ತಕ್ಕ ನಾರ್ತ್ ವೆಸ್ಟ್ ಏಷ್ಯಾದಲ್ಲಿ ಕಂಡು ಬರ್ತೈತಿ. ಅಂದಾಗ ಇದು ಆಗ್ನೇಯ, ಅದು ನೈಋತ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ಅಂತೇಳಿ ಗೊತ್ತಾಗುತ್ತೆ. ಎಸ್, ಹೀಗೆ ನಾವು ದಕ್ಷಿಣ ಏಷ್ಯಾ ರಾಷ್ಟ್ರಗಳು ಕೂಡಿಕೊಂಡು ಏನು ಸ್ಥಾಪನೆ ಮಾಡಿಕೊಳ್ಳಲಾಗಿದೆ ಅಂತೇಳಿ ಈಗಾಗಲೇ ಗೊತ್ತೈತಿ. SAARC. ಎಸ್, ನೋಡಿ, ದೇಶಗಳು ಕೂಡಿಕೊಂಡು ಸಮೂಹ ಮಾಡಿಕೊಂಡಿದ್ದಾವೆ. ಎಸ್, ಹೆಂಗೆ ಇಲ್ಲಿ ASEAN ಇದೆಯಲ್ಲ, ಹಂಗೆ SAARC ಅಂದಾಗ ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಫುಲ್ ಫಾರ್ಮ್ ಸಹಿತ ಇಂಪಾರ್ಟೆಂಟ್ ಇದು. ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್, ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘ, ಸಹಕಾರ ಒಕ್ಕೂಟ. ಎಸ್, ಇದು ಸ್ಥಾಪನೆಯಾಗಿದ್ದು ಯಾವಾಗ ಅಂತೇಳಿ ನಿಮ್ಗೆ ಗೊತ್ತಿದೆ. 1985 ಡಿಸೆಂಬರ್ 8ರಂದು ಸ್ಥಾಪನೆಯಾಗಿದೆ. ಎಸ್, 1985 ಡಿಸೆಂಬರ್ 8ರಂದು ಸಾರ್ಕ್ ಸ್ಥಾಪನೆಯಾಗಿದ್ದು, ಸಾರ್ಕಿನ ಹೆಡ್ ಕ್ವಾರ್ಟರ್ಸ್ ನಿಮ್ಗೆ ಗೊತ್ತೈತಿ. ಅದೇ ನೇಪಾಳದ ರಾಜಧಾನಿಯಾದ ಕಠ್ಮಂಡುವಿನಲ್ಲಿ ಇದರ ಕೇಂದ್ರ ಕಚೇರಿ ಇದೆ ಸ್ನೇಹಿತರೆ. ಎಸ್, ಸಾರ್ಕಿನ ಸದಸ್ಯತ್ವ ರಾಷ್ಟ್ರಗಳು ಅಂದಾಗ ಮೊದಲು 7 ದೇಶಗಳಿದ್ದು ಪ್ರಸ್ತುತ ಎಷ್ಟು ದೇಶಗಳಿದಾವು? 8 ದೇಶಗಳು ಇದ್ದಾವೆ. 8 ದೇಶಗಳು ಕಂಡು ಬರ್ತವೆ. ಎಲ್ಲಿ ಅಂತಂದಾಗ ಸಾರ್ಕ್ ಸದಸ್ಯತ್ವ ರಾಷ್ಟ್ರಗಳು 8. ಅವಾಗ ನಾವು ಓದುವಂಥ ಟೈಮ್ದಲ್ಲಿ ಇದನ್ನು ಒಂದೊಂದು ರೀತಿಯಾಗಿ ಒಂದೊಂದು ಕಡೆಗೆ ಬೇರೆ ಮಾಡ್ತಾ ಇರ್ತಾರೆ. ನಾವು ಓದುವಂಥ ಟೈಮ್ದಲ್ಲಿ ಇದನ್ನು ಏನು ಮಾಡಿದ್ದೀನಿ ಗೊತ್ತೇನು? BBMP ಅಂತೇಳಿ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಐತಲ್ಲ, BBMP ಸೀನಾ ಅಂತೇಳಿ ಮಾಡಿದೆ. SINA BBMP ಸೀನಾ ಅಂತೇಳಿ ಮಾಡಿದೆ. 8 ದೇಶಗಳು
BBMP 4 ದೇಶಗಳು. ಇದು ಒಂದೊಂದು ರೀತಿಯಾಗಿ ಒಂದು ನಿಮಗೆ ಹೇಗಾಗ್ತದೆ ಆಗ ನೆನಪಿಟ್ಟುಕೊಳ್ಳೋದು. ಬಟ್ ಇಲ್ಲಿ ಏನಂತಂದಾಗ ನಂದೇ ಮೆಥಡ್ ನೆನಪಿಟ್ಕೋಬೇಕಂತನಲ್ಲ, ಬಟ್ ಇದು ಸ್ವಲ್ಪ ಈಜಿ ಆಗುತ್ತೆ ಅಂತೇಳಿ ನಾನು ಆವಾಗ ನೆನಪಿಟ್ಟಿದ್ದು. ಅಂದಾಗ B ಮೀನ್ಸ್ ಏನಂತಂದಾಗ ಬಾಂಗ್ಲಾದೇಶ್ ಅಂತೇಳಿ, B ಮೀನ್ಸ್ ಬಾಂಗ್ಲಾದೇಶ್. ಇನ್ನೊಂದು B ಮೀನ್ಸ್ ಏನಂತಂದಾಗ ಭೂತಾನ್ ಬಾಂಗ್ಲಾದೇಶ್. M ಮೀನ್ಸ್ ಏನಂತಂದಾಗ ಇಲ್ಲಿ ಮಾಲ್ಡೀವ್ಸ್. P ಮೀನ್ಸ್ ಏನಂತಂದಾಗ ಪಾಕಿಸ್ತಾನ್. S ಮೀನ್ಸ್ ಶ್ರೀಲಂಕಾ, ಇಂಡಿಯಾ, ನೇಪಾಳ್, ಅಫ್ಘಾನಿಸ್ತಾನ್. ನೋಡಿ, ಅಫ್ಘಾನಿಸ್ತಾನ ಮೊದಲಿದ್ದಿದ್ದಿಲ್ಲ. ಅಫ್ಘಾನಿಸ್ತಾನ ಸೌತ್ ಏಷ್ಯನ್ ಕಂಟ್ರಿ ಅಲ್ಲ. ಆದರೆ ಏನಂತಂದಾಗ 2014ನೇ ಸಾಲಿನಲ್ಲಿ ಅಫ್ಘಾನಿಸ್ತಾನ ಸಾರ್ಕ್ ಒಕ್ಕೂಟಕ್ಕೆ ಸೇರ್ಪಡೆಗೊಂಡಿದೆ. ಒಂದು ಗೊತ್ತಾಯಿತು ಬಾಂಗ್ಲಾದೇಶ್, 2 ಗೊತ್ತಾಯಿತು ಭೂತಾನ್, ಮಾಲ್ಡೀವ್ಸ್, ಪಾಕಿಸ್ತಾನ್, ಶ್ರೀಲಂಕಾ, ಇಂಡಿಯಾ, ನೇಪಾಳ್ ಆ್ಯಂಡ್ ಅಫ್ಘಾನಿಸ್ತಾನ್ ಸಾರ್ಕ್ ಮೆಂಬರ್ಶಿಪ್ ಕಂಟ್ರಿಗಳು ಅಂತೇಳಿ. ಎಸ್ ಸ್ನೇಹಿತರೆ, ಇತ್ತೀಚೆಗೆ ಸಾರ್ಕ್ ಅಧಿವೇಶನ ನಡೆದದ್ದು 19ನೇದು ನಡೆದಿದೆ. 19ನೇದು ನಡಿಬೇಕಾಗಿತ್ತು, ಬಟ್ ನಡಿಬೇಕಾಗಿತ್ತು. ಎಲ್ಲಿ ಅಂದಾಗ ಪಾಕಿಸ್ತಾನದ ರಾಜಧಾನಿಯಾದ ಇಸ್ಲಾಮಾಬಾದಲ್ಲಿ ನಡಿಬೇಕಾಗಿತ್ತು. ಯಾಕೆ ನಡೀಲಿಲ್ಲ ತಂದಾಗ ಅದೇ ವರ್ಷ ಅಂದಾಗ 2017ನೇ ಸಾಲಿನಲ್ಲಿ ನಡಿಬೇಕಾಗಿತ್ತು. ಅಲ್ಲಿಂದ ಇಲ್ಲಿ ತನಕ ನಡೆದೇ ಇಲ್ಲ. ಬಟ್ ಯಾಕೆ ನಡೀಲಿಲ್ಲ ತಂದಾಗ ಪಾಕಿಸ್ತಾನರು ನಮ್ಮ ಭಾರತದ ಜಮ್ಮು ಕಾಶ್ಮೀರದ ಉರಿ ಮೇಲೆ ದಾಳಿ ಮಾಡಿದರು. ಉರಿ ಅಟ್ಯಾಕ್ ಆಗಿದ್ದಕ್ಕಾಗಿ ನೀವು ಭಯೋತ್ಪಾದಕ್ಕೆ ಕುಮ್ಮಕ್ಕು ಕೊಡತಕ್ಕಂಥ ದೇಶವಾಗಿದ್ದಕ್ಕಾಗಿ ನಿಮ್ಮ ದೇಶದಲ್ಲಿ ನಡೀತಕ್ಕಂಥ 19ನೇ ಸಾರ್ಕ್ ಅಧಿವೇಶನದಲ್ಲಿ ನಾವು ಕಡಾಖಂಡಿತವಾಗಿ ಬರುವುದಿಲ್ಲ ಅಂತೇಳಿ ಭಾರತ ತಿರಸ್ಕಾರ ಮಾಡಿತ್ತು. ಅಕ್ಕಪಕ್ಕ ದೇಶಗಳು ಭಾರತಕ್ಕೆ ಸಪೋರ್ಟ್ ಕೊಟ್ಟಿದ್ದಕ್ಕಾಗಿ 19ನೇ ಸಾರ್ಕ್ ಅಧಿವೇಶನ ನಡೆದಿಲ್ಲ. ಎಷ್ಟನೇ ನಡೆದಿಲ್ಲ ಅಥವಾ 19 ಎಲ್ಲಿ? ಇಸ್ಲಾಮಾಬಾದಲ್ಲಿ ಅಂತೇಳಿ. ಕಾರಣ ಉರಿ ಮೇಲೆ ಭಯೋತ್ಪಾದಕರ ದಾಳಿ ಆಗಿತ್ತು ಅಂತೇಳಿ ಗೊತ್ತಿರಬೇಕು. ಎಸ್, ಹೀಗಾಗಿ ಏನಂತಂದಾಗ ಈ ಸೌತ್ ಏಷ್ಯಾದ ಬಗ್ಗೆ ನಾವು ಇನ್ನೂ ಅಧ್ಯಯನ ಮಾಡೋಣ ಅಂತ. ಇನ್ನು ನೈಋತ್ಯ ಏಷ್ಯಾ ಅಂತೇಳಿ ಕರಿತೇವೆ. ಎಸ್, ನೈಋತ್ಯ ಏಷ್ಯಾ ಅಂದಾಗ ಈ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಏನಂತಂದಾಗ ನೈಋತ್ಯ ಏಷ್ಯಾ ಅಂತೇಳಿ ಕರಿತೇವೆ. ನೈಋತ್ಯ ಏಷ್ಯಾ. ಈ ನೈಋತ್ಯ ಏಷ್ಯಾದಲ್ಲಿ ಕಂಡು ಬರ್ತಕ್ಕಂಥ ದೇಶಗಳು ಯಾವುದೇ ದೇಶಗಳು ಕಂಡು ಬರ್ತವೆ? ಸೌತ್ ವೆಸ್ಟರ್ನ್ ಭಾಗದಲ್ಲಿ ಕಂಡು ಬರ್ತಕ್ಕಂಥ ದೇಶಗಳು ಯಾವ ಕಂಡು ಬರ್ತವೆ ಅಂತೇಳಿ ತಿಳಕ್ಕಾಗಿ ನೋಡಿ, ಟರ್ಕಿ ದೇಶ ಕಂಡು ಬರ್ತೈತಿ. ಪ್ರಮುಖವಾದಂಥ ದೇಶಗಳಲ್ಲಿ ಒಂದು ಯಾವುದು? ಟರ್ಕಿ ದೇಶ ಕಂಡು ಬರ್ತೈತಿ. ನೋಡಿ, ಈ ಟರ್ಕಿ ದೇಶ ಇದೆಯಲ್ಲ, ಈ ಟರ್ಕಿ ದೇಶ ಏಷ್ಯಾ ಖಂಡಕ್ಕೂ ಆವರಿಸಿಕೊಂಡೈತಿ ಮತ್ತು ಯುರೋಪ್ ಖಂಡಕ್ಕೂ ಆವರಿಸಿಕೊಂಡೈತಿ. ಏಷ್ಯಾ ಮತ್ತು ಯುರೋಪ್ ಖಂಡಕ್ಕೆ ಆವರಿಸಿಕೊಂಡೈತಿ. ಯಾವುದು? ಟರ್ಕಿ ದೇಶ. ಇಂಥ ಇನ್ನೂ ಕೆಲವೊಂದು ದೇಶಗಳು ಏಷ್ಯಾ ಮತ್ತು ಯುರೋಪ್ ಖಂಡಕ್ಕೆ ಆವರಿಸಿಕೊಂಡಂಥ ದೇಶಗಳು ಯಾವುವು ಅಂತೇಳ್ತಿಲ್ಲಕ್ಕಾಗಿ ಒಂದು ಟರ್ಕಿ ಇದೆ, ಒಂದು ಅಜರ್ಬೈಜಾನ್ ಅಂತೇಳಿದೆ. ಆಮೇಲೆ ಏನಂತಂದಾಗ ಅರ್ಮೇನಿಯಾ ಅಂತೇಳಿದೆ. ಆಮೇಲೆ ಜಾರ್ಜಿಯಾ ಅಂತೇಳಿದೆ. ಜಾರ್ಜಿಯಾ, ಅಜರ್ಬೈಜಾನ್, ಅರ್ಮೇನಿಯಾ, ಟರ್ಕಿ ಈ ದೇಶಗಳು ಪ್ರಮುಖವಾಗಿ ಏನಂತಂದಾಗ ಯುರೋಪ್ ಮತ್ತು ಏಷ್ಯಾ ಖಂಡಕ್ಕೆ ಆವರಿಸಿಕೊಂಡಂಥ ದೇಶಗಳು ಆಗಿವೆ. ಎಸ್ ಅಂದಾಗ ಟರ್ಕಿಯ ಪ್ರಮುಖವಾದಂಥ ಒಂದು ಸಿಟಿ ಗೊತ್ತಿದೆ ನಿಮಗೆ. ಏನಂತಂದ ಪ್ರಾಚೀನ ಕಾಲದಿಂದಲೂ ಇದೇ ಸಿಟಿಯಿಂದ ಈ ಏಷ್ಯಾ ಖಂಡ ಮತ್ತು ಯುರೋಪ್ ಖಂಡದ ಮಧ್ಯೆ ಸಂಪರ್ಕ ನಡೆಯುತ್ತಿತ್ತು ಭೂಮಾರ್ಗದ ಮುಖಾಂತರ ಅಂತೇಳಿ. ನಿಮ್ಮ ಇತಿಹಾಸದಲ್ಲಿ ಏನಂತಂದ ಗೊತ್ತಿರುತ್ತೆ. ಅದು ಏನಂತಂದ ಇಸ್ತಾಂಬುಲ್ ಅಂತೇಳಿ. ಇಸ್ತಾಂಬುಲ್ ಬಗ್ಗೆ ಯಾಕೆ ಇಲ್ಲಿ ಪ್ರಸ್ತಾಪ ವ್ಯಕ್ತಪಡಿಸಿದ್ದೇನೆ ಗೊತ್ತೇನು? ಜಗತ್ತಿನಲ್ಲೇ 2 ಖಂಡಗಳಿಗೆ ವ್ಯಾಪಿಸಿದಂಥ ಏಕೈಕ ನಗರ ಇದು. ಜಗತ್ತಿನಲ್ಲಿ 2 ಖಂಡಗಳಿಗೆ ವ್ಯಾಪಿಸಿದಂಥ ದೇಶಗಳು ನೋಡಿದೆ ನಾವು. ಬಟ್ ಈ ಸಿಟಿ ಅಂತಂದಾಗ ಇದು ಒಂದೇ ಅಂದಾಗ ಇದು ಅರ್ಧ ಈ ಕಡೆಗೆ ಇರ್ತಕ್ಕಂಥ ಏಷ್ಯಾ ಖಂಡಕ್ಕೆ ಅರ್ಧ ಮತ್ತು ಯುರೋಪ್ ಖಂಡಕ್ಕೆ ಅರ್ಧ ವ್ಯಾಪಿಸಿದಂಥ ಜಗತ್ತಿನ ಏಕೈಕ ನಗರ ಯಾವತ್ತಂದಾಗ ಇಸ್ತಾಂಬುಲ್ ಈಗಿನ ಹಿಂದಿನ ಹೆಸರಿನಂತಂದ ಕಾನ್ಸ್ಟೆಂಟಿನೋಪಲ್. ಕಾನ್ಸ್ಟೆಂಟಿನೋಪಲ್ಕ್ಕಿಂತ ಹಿಂದೇನಿತ್ತು ಅನ್ನೋದಾಗ ಗೊತ್ತಿದೆಯಾ ನಿಮಗೆ? ಹಿಂದೇನಿತ್ತು ಅಂಥೇಳಿ ಕಾನ್ಸ್ಟೆಂಟಿನೋಪಲ್ಕ್ಕಿಂತ ಇಸ್ತಾಂಬುಲನ್ನು ಹಿಂದಿನ ಹೆಸರನ್ನು ಏನೆಂದು ಕರೆಯಲಾಗುತ್ತಿತ್ತು? ಬೈಜಂಟಿಯಾನ.
ಯಾವುದು ಬೈಜಂಟಿಯಾನ ಅಂತೇಳಿ ಕರಿತಾ ಇದ್ದರು. ಬೈಜಂಟಿಯಾನ ಅಂತೇಳಿ ಕರಿತಾ ಇದ್ದರು. ಹಿಂದಿನ ಹೆಸರು ಬೈಜಂಟಿಯಾನ ಅಂತೇಳಿ. ಎಸ್ ಅಂದಾಗ ಏನಂತಂದಾಗ ಈಗ ಇದು ಯಾವ ದೇಶಕ್ಕೆ ಆವರಿಸ್ಕೊಂಡೈತೆ? ಟರ್ಕಿ ದೇಶಕ್ಕೆ ಆವರಿಸ್ಕೊಂಡೈತೆ. ಅಂದಾಗ ಟರ್ಕಿ ದೇಶಕ್ಕೆ ಕಂಡು ಬರ್ತೈತಿ. ಟರ್ಕಿ ದೇಶದ ಮೊದಲ ರಾಜಧಾನಿ ಯಾವತ್ತು ಇದು ಆಗಿತ್ತು. ಪ್ರಸ್ತುತ ರಾಜಧಾನಿ ಏನಂತಂದಾಗ ನಿಮಗೆ ಗೊತ್ತಿಲ್ವಿ ಅಂತೇಳಿ ಅಂದಿದ್ದೀನಿ, ಅಂಕಾರ. ಅಜರ್ಬೈಜಾನ್, ಅರ್ಮೇನಿಯಾ, ಜಾರ್ಜಿಯಾ ಇವು ದೇಶಗಳು ಏನಂತಂದಾಗ ಎರಡು ಖಂಡಕ್ಕೆ ವ್ಯಾಪಿಸಿದ್ದು. ಅಂದಾಗ ಪ್ರಾದೇಶಿಕವಾಗಿ ಏನಂತಂದಾಗ ನೈಋತ್ಯನೂ ಸಹಿತ ಅಷ್ಟೇ. ಆಮೇಲೆ ಅಷ್ಟೇ ಅಲ್ಲದೇನಂತಂದಾಗ ಇಲ್ಲಿ ಗಲ್ಫ್ ರಾಷ್ಟ್ರಗಳು ಸ್ವಲ್ಪ ಇಂಪಾರ್ಟೆಂಟ್ ನಮಗೆ. ಯಾವ ರಾಷ್ಟ್ರಗಳು? ಗಲ್ಫ್ ರಾಷ್ಟ್ರಗಳು ಅಂದಾಗ ಸೌದಿ ಅರೇಬಿಯಾ, ಆಮೇಲೆ ಯಮನ್ ದೇಶ, ಆಮೇಲೆ ಏನಂತಂದಾಗ ಈ ಕುವೈತ್ ದೇಶ, ಕುವೈತು, ಈ ಎಲ್ಲ ಗಲ್ಫ್ ರಾಷ್ಟ್ರಗಳು ಅಂದಾಗ ಈ ತೈಲ ಉತ್ಪಾದನೆ ಮಾಡುವಂಥ ರಾಷ್ಟ್ರಗಳೆಲ್ಲ ಈ ನೈಋತ್ಯ, ಇದು ಆಗ್ನೇಯ, ಇದು ನೈಋತ್ಯ. ಈಗ ನಾವು ಆಗ್ನೇಯ ನೋಡಿದೇವಿ, ದಕ್ಷಿಣ ನೋಡಿದೇವಿ, ನೈಋತ್ಯ ಅಂದರೆ ಗಲ್ಫ್ ರಾಷ್ಟ್ರಗಳು ಕಂಡು ಬರ್ತವೆ ಅಂಥೇಳಿ. ಎಸ್ ಇನ್ನು ಮಧ್ಯ ಏಷ್ಯಾದಲ್ಲಿ ಕಂಡು ಬರ್ತಕ್ಕಂಥ ರಾಷ್ಟ್ರಗಳು, ಸೆಂಟ್ರಲ್ ಏಷ್ಯಾದಲ್ಲಿ ಕಂಡು ಬರ್ತಕ್ಕಂಥ ರಾಷ್ಟ್ರಗಳನ್ನು ನಾವು ಅಧ್ಯಯನ ಮಾಡಲಿಕ್ಕಾಗಿ ಇಲ್ಲಿ ಪ್ರಮುಖವಾಗಿ ಎಲ್ಲ ಕಿರ್ಗಿಸ್ತಾನ್, ಉಜ್ಬೇಕಿಸ್ತಾನ್, ತುರ್ಕಮೆನಿಸ್ತಾನ್, ಈ ಎಲ್ಲ ಅಫ್ಘಾನಿಸ್ತಾನ್ ಇರ್ತಕ್ಕಂಥ ದೇಶಗಳು ಏನಂತಂದಾಗ ಇದೇ ಭಾಗದಲ್ಲಿ ಕಂಡು ಬರ್ತಾವೆ ಅಂತೇಳಿ ಗೊತ್ತಿರಬೇಕು. ಮಧ್ಯ ಏಷ್ಯಾ ಅಂದಾಗ ಆ ಅವಧಿಯಲ್ಲಿ ಏನಂತಂದಾಗ ಮಧ್ಯ ಏಷ್ಯಾದಿಂದ ಪ್ರಾಚೀನ ಭಾಗದಲ್ಲಿ ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ದಾರು ಅಂತೇಳಿ ನಿಮ್ಗೆ ಗೊತ್ತಿರಬೇಕು. ಎಸ್ ಇನ್ನು ಪೂರ್ವ ಏಷ್ಯಾ, ಈಸ್ಟ್ ಏಷ್ಯಾ ಅಂತಂದಾಗ ಈ ಭಾಗ, ಈಸ್ಟ್ ಏಷ್ಯಾದ ಭಾಗ ಇದೆಯಲ್ಲ, ಈಸ್ಟ್ ಏಷ್ಯಾ ಅಂತಂದಾಗ ಕಂಡು ಬರ್ತಕ್ಕಂಥ ಪ್ರಮುಖವಾದಂಥ ದೇಶಗಳು ಈಸ್ಟ್ ಏಷ್ಯಾದಲ್ಲಿ ಇಲ್ಲಿದೆ ನೋಡಿ. ಅಂದಾಗ ದಕ್ಷಿಣ ಏಷ್ಯಾ ಪ್ರಾದೇಶಿಕ, ನೈಋತ್ಯ ಏಷ್ಯಾ ಅಫ್ಘಾನಿಸ್ತಾನ, ಬಹರೇನು, ಸಪ್ರೇಸು ಇವೆಲ್ಲ. ಆಮೇಲೆ ಏನಂತಂದಾಗ ಈ ಪೂರ್ವ ಏಷ್ಯಾದಲ್ಲಿ ಚೀನಾ ಕಂಡು ಬರ್ತೈತಿ. ಯಾವುದು? ಚೀನಾ. ಆಮೇಲೆ ಉತ್ತರ ಕೊರಿಯಾ, ಆಮೇಲೆ ದಕ್ಷಿಣ ಕೊರಿಯಾ, ಆಮೇಲೆ ಜಪಾನ್, ಹಾಂಗ್ಕಾಂಗ್ ದೇಶಗಳು, ತೈವಾನ್, ಮಂಗೋಲಿಯಾ ದೇಶಗಳು ಏನಂತಂದಾಗ ಸೇರಿವೆ. ಹೀಗಾಗಿ ಏನಂತಂದ ಪೂರ್ವ ಏಷ್ಯಾ ರಾಷ್ಟ್ರಗಳಲ್ಲೂ. ಮತ್ತು ಇನ್ನೊಂದೇನು ಗೊತ್ತಾ? ಈ ಸಾರ್ಕ್ ಮೆಂಬರ್ಶಿಪ್ ಹೊಂದಿಲ್ಲದ ದೇಶಗಳು ಅಂತೇಳಿ ಕೇಳಿದ್ರು ನಿಮ್ಗೆ ಒಂದ್ಸಲ. ಸಾರ್ಕ್ ಸದಸ್ಯತೆ ಹೊಂದಿಲ್ಲದ ದೇಶಗಳು ಎರಡು, ಒಂದು ಚೀನಾ, ಆಮೇಲೆ ಏನಂತಂದಾಗ ಒಂದು ಮಯನ್ಮಾರ್. ಚೀನಾ ಭಾರತಕ್ಕೆ ಟಚ್ ಇದೆ, ಬಟ್ ಏನು ಹೊಂದಿಲ್ಲ? ಸಾರ್ಕ್ ಮೆಂಬರ್ಶಿಪ್ ಹೊಂದಿಲ್ಲ. ಮಯನ್ಮಾರ್ ಭಾರತಕ್ಕೆ ಟಚ್ ಇದೆ, ಆದರೆ ಗಡಿ ಹೊಂದಿದೆ, ಬಟ್ ಏನಿಲ್ಲ? ಸಾರ್ಕ್ ಸದಸ್ಯತ್ವ ಹೊಂದಿಲ್ಲ. ಇದು ಆಗ್ನೇಯ ಏಷ್ಯಾದಲ್ಲಿ ಕಂಡು ಬರ್ತಕ್ಕಂಥ ದೇಶ. ಇದು ಚೀನಾ ಪೂರ್ವ ಏಷ್ಯಾದಲ್ಲಿ ಕಂಡು ಬರ್ತಕ್ಕಂಥ ದೇಶವಾಗಿದೆ ಅಂಥೇಳಿ. ಪೂರ್ವ ಏಷ್ಯಾದ ದೇಶಗಳು ಅಂಥೇಳಿ ಗೊತ್ತಾಗುತ್ತೆ. ಹಾಗಾಗಿ ಏನಂತಂದಾಗ ಈ ದೇಶಗಳು ಪ್ರಮುಖವಾಗಿ ಅಂದಾಗ ಚೀನಾ, ಈ ಫಾರ್ ಎಕ್ಸಾಂಪಲ್ ಚೀನಾ ಅಂತಂದಾಗ ಇದು ಬ್ರಿಕ್ಸ್ದಲ್ಲಿ ಐತಿ ಅಂತೇಳಿ ಈಗಾಗಲೇ ಗೊತ್ತೈತಿ. BRICS ಬ್ರಿಕ್ಸ್ದಲ್ಲಿ ಏನಂತಂದ್ರೆ ಸದಸ್ಯತ್ವ ಪಡೆದುಕೊಂಡಿದೆ ಅಂತೇಳಿ ಬ್ರಿಕ್ಸ್ ಬಗ್ಗೆ ನಿಮಗೆ ಮಾಹಿತಿ ಐತಿ. ಹೊಸ ಮತ್ತು 5 ದೇಶಗಳು ಸೇರ್ಪಡೆ ಆಗಿದ್ದು ಸಹಿತ ನೆನಪಿಡಬೇಕು, ಇಂಪಾರ್ಟೆಂಟು. ಹೀಗೆ ಏನಂತಂದ ಪ್ರಾದೇಶಿಕ ವಿಭಾಗಗಳು ಅಂತೇಳಿ ಅಧ್ಯಯನ ಮಾಡ್ಲಿಕ್ಕಾಗಿ ನಮಗೊಂದು ಕಾನ್ಸೆಪ್ಟ್ ಏನಂತೇಳಿ ಗೊತ್ತಾಯ್ತು. ಈಗ ಅಂದಾಗ ಈ ಏಷ್ಯಾ ಖಂಡವು ಯಾವ ಭಾಗದಲ್ಲೈತಿ? ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿದೆ ಅಂಥೇಳಿ. ಆಮೇಲೆ ಈಗ ಅಕ್ಷಾಂಶಕ ದೃಷ್ಟಿಕೋನದಿಂದ ದಕ್ಷಿಣದ 10 ಡಿಗ್ರಿಯಿಂದ ಉತ್ತರದ 80 ಅಂಥೇಳಿ, ಆಮೇಲೆ ಪೂರ್ವದ 25ರಿಂದ 170 ಪಶ್ಚಿಮಕ್ಕೆ ಐತಿ ಅಂತೇಳಿ ಗೊತ್ತಾಯಿತು. ಆಮೇಲೆ ಉತ್ತರಕ್ಕೆ ಯಾವ ಸಾಗರ ಐತಿ? ಆರ್ಕಟಿಕ್. ದಕ್ಷಿಣಕ್ಕೆ ಹಿಂದೂ, ಈ ಕಡೆಗೆ ಏನಂತಂದಾಗ ಪೆಸಿಫಿಕ್ ಮಹಾಸಾಗರ, ಪೂರ್ವಕ್ಕೆ ಪಶ್ಚಿಮಕ್ಕೆ ಅಂತೇಳಿ. ಹೀಗೆ ಮೈಂಡಲ್ಲೇ ರಿವಿಷನ್ ಮಾಡ್ಕೊತ ಓದಬೇಕು.